Yes. Uh, Yesterday we started with exercise 1.1, right? Yes, ma'am. Yes, okay. 1 second. Yes, okay. We started with 1.1 based on the types of the relations, okay? And what are the standard types of the relations we saw? Reflexive relation, symmetric relation, as well as transitive relation. Is that correct? Okay. Now see here, yesterday in certain, two of the examples were wrong actually about transitive. I forgot to tell the extended result actually. So we will see once again, and I will also tell you which examples we did wrong where transitive condition comes. Okay. Textbook ನಲ್ಲಿ ಡೆಫಿನೇಷನ್ ಇದೆ. ಏನ್ ಡೆಫಿನೇಷನ್ ಹೇಳುತ್ತೆ? ರಿಫ್ಲೆಕ್ಸಿವ್ ಯಾವಾಗಿರುತ್ತೆ? If a comma a belongs to R. Is that correct? Yes. Yes. So a comma a, if we, for all elements of set, if a comma a belongs to R, then it is reflexive. If a comma b belongs to R and b comma a belongs to R, then it is symmetric. ಅದೇ ತರ a comma b ಇದ್ದು b comma c ಇದ್ದು a comma c ಇದ್ರೆ it is transitive, ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್ ಅಂತ ಹೇಳುತ್ತೆ ಡೆಫಿನೇಷನ್. ಕರೆಕ್ಟಾ? ಸೊ ನನ್ಗೂ ಸಾರಿ ನನ್ಗೆ ಮರ್ತೋಯ್ತದು. ನಾನು ಡೆಫಿನೇಷನ್ ಟೆಕ್ಸ್ಟ್ ಬುಕ್ ಡೆಫಿನೇಷನ್ ಪ್ರಕಾರ ಮಾಡ್ಕೊಂತ ಹೋದೆ, ಬಟ್ ಅದರಲ್ಲಿ ಒಂದೆರಡು ಮೆನ್ಷನ್ ಮಾಡಿಲ್ಲ. ಬಟ್ ಟ್ರಾನ್ಸಿಟಿವ್ ಮತ್ತೆ ಸಿಮೆಟ್ರಿಕ್ ಗೆ ಸ್ವಲ್ಪ ಎಕ್ಸ್ಟೆಂಡೆಡ್ ರಿಸಲ್ಟ್ ಬರ್ತವೆ, ಅದನ್ನು ನಾವು ಕನ್ಸಿಡರ್ ಮಾಡ್ಬೇಕು. ಅದನ್ನ ಕನ್ಸಿಡರ್ ಆದ್ಮೇಲೆ ಎರಡು ಎಕ್ಸಾಂಪಲ್ ನ ರಾಂಗ್ ಮಾಡಿದೀವಿ ನಿನ್ನೆ. ಓಕೆ. ಸೊ ನಾನು ಇವತ್ತು ಹೇಳ್ತೀನಿ ಏನಂತ. ಆಮೇಲೆ those who have seen yesterday's video, please see today's video also. ಯಾಕಂದ್ರೆ ಅದನ್ನ ಏನ್ ನಾವು ರಾಂಗ್ ಮಾಡಿದೀವಿ, ಟುಡೇ ಐಮ್ ಗೋಯಿಂಗ್ ಟು ಕವರ್ ಇನ್ ಟುಡೇಸ್ ಕ್ಲಾಸ್. ಓಕೆ. ಸೊ ನಾನು ಯೂಟ್ಯೂಬ್ ನಲ್ಲಿ ಕಮೆಂಟ್ ಕೂಡ ಹಾಕಿದ್ದೀನಿ. those who have seen yesterday's class, you must and should to you have to watch today's class ಅಂತ. ಓಕೆ. ಅದೇನ್ ಎಕ್ಸ್ಟೆಂಡೆಡ್ ಅಂತ ನಾವು ಸ್ವಲ್ಪ ನೋಡ್ಬಿಡೋಣ. ಈಗ ರಿಫ್ಲೆಕ್ಸಿವ್ ಯಾವಾಗ ಹೇಳ್ತೀರಾ ನೀವು? A comma A belongs to R. ಕರೆಕ್ಟಾ? ನಮ್ದು ಸ್ವಲ್ಪ ಎಕ್ಸಾಂಪಲ್ ಸ್ವಲ್ಪ ಲೇಟ್ ಆದ್ರೆ ಆಗ್ಲಿ ಪರವಾಗಿಲ್ಲ, ಬಟ್ ನಾವು ಕನ್ಸೆಪ್ಟ್ ಫಸ್ಟ್ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋಣ, ಬಿಕಾಸ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬೇಕಂದ್ರೆ ಒಂದ್ ಕ್ಲಾಸ್ ಎಕ್ಸ್ಟ್ರಾ ತಗೊಳ್ಳೋಣ, ಬಟ್ ವಿ ವಿಲ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ. ಓಕೆ. ಸೊ ಏನ್ ಹೇಳುತ್ತೆ ರಿಫ್ಲೆಕ್ಸಿವ್? ಇಫ್ ಇಟ್ ಇಸ್ ಡಿಫೈನ್ಡ್ ಆನ್ ಎನಿ ಸೆಟ್. ಓಕೆ. ಈಗ ಸಪೋಸ್ ನಾನು ಒಂದ್ ಸೆಟ್ ತಗೋತೀನಿ, ಸೆಟ್ ಇದೆ ನನ್ನ ಹತ್ರ 1 2 3 ಅಂತ. ಓಕೆನಾ? ಆಮೇಲೆ ಆರ್ ಇಸ್ ಡಿಫೈನ್ಡ್ ಆನ್ ದಿಸ್ ರಿಲೇಷನ್, that is set A cross A ಅಂತ ಹೇಳುತ್ತೆ. ಇಫ್ ದಿಸ್ ಆರ್ ಹ್ಯಾಸ್ ಟು ಬಿ ರಿಫ್ಲೆಕ್ಸಿವ್, ಯಾವ್ದಾವ್ದು ಎಲಿಮೆಂಟ್ಸ್ ಆರ್ ನಲ್ಲಿ ಇರ್ಲೇಬೇಕು. ಇವಾಗ 1,1 ಇರ್ಲೇಬೇಕು, 2,2 ಇರ್ಲೇಬೇಕು, 3,3 ಇರ್ಲೇಬೇಕು. ಓಕೆ. ಎಷ್ಟು ಎಲಿಮೆಂಟ್ಸ್ ಇದಾವೆ ಅಷ್ಟು ಡಬ್ಲೆಟ್ ಇರ್ಲೇಬೇಕು. ದೀಸ್ ಆರ್ ಯೋರ್ ಡಬ್ಲೆಟ್ಸ್. ಕರೆಕ್ಟಾ? ಸಿಂಗಲ್ ಅಂದ್ರೆ ಸಿಂಗ್ಲೆಟ್, ದಟ್ ಇಸ್ ಡಬಲ್ಸ್. ಓಕೆ. ಎಷ್ಟು ಎಲಿಮೆಂಟ್ಸ್ ಇದಾವೆ ಎ ನಲ್ಲಿ ಅಷ್ಟು ಡಬ್ಲೆಟ್ಸ್ ಆರ್ ನಲ್ಲಿ ಇರ್ಲೇಬೇಕು. ದೆನ್ ಓನ್ಲಿ ಇಟ್ ಇಸ್ ರಿಫ್ಲೆಕ್ಸಿವ್. ಕರೆಕ್ಟಾ? Yes, ma'am. ಈಗ ನಾನು ಒಂದ್ ರಿಲೇಷನ್ ಬರೀತೀನಿ ಇಲ್ಲಿ. 1,1 ಅಂತ ಇದೆ, 2,2 ಅಂತ ಇದೆ. ಓಕೆನಾ? ಆನ್ ದ ಸೆಟ್ ಆಫ್ ಎ ಓನ್ಲಿ. ಇಸ್ ಇಟ್ ರಿಫ್ಲೆಕ್ಸಿವ್ ನೌ? Yes, ma'am. Is it reflexive? No, On ma'am. A. On the set A, is it reflexive? No, ma'am. No, it is not, because ಯಾವ ಆರ್ಡರ್ಡ್ ಪೇರ್ ಇಲ್ಲ ನಿಮ್ಗೆ ರಿಲೇಷನ್ ಅಲ್ಲಿ? 3,3. 3. ಓಕೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ರಿಫ್ಲೆಕ್ಸಿವ್ ಆಗ್ಬೇಕಾದ್ರೆ ಫಾರ್ ಎವ್ರಿ ಎ ಬಿಲಾಂಗಿಂಗ್ ಟು ಎ, ಎವ್ರಿ ಎ ಇರ್ಲೇಬೇಕು. ಇಷ್ಟೆಲ್ರಿಗೂ ಅರ್ಥ ಆಯ್ತಾ? Yes, ma'am. ಈಗ ನಾನ್ ಸಪೋಸ್ ಇಲ್ಲಿ ಒಂದು ಎಲಿಮೆಂಟ್ ಆಡ್ ಮಾಡ್ತೀನಿ 4 ಅಂತ. ಸೊ ಇದು ರಿಫ್ಲೆಕ್ಸಿವ್ ಆಗ್ಬೇಕಾದ್ರೆ ಇಲ್ಲಿ ಯಾವ ಡಬ್ಲೆಟ್ ಇರ್ಲೇಬೇಕು? 4,4. ಇಲ್ಲಿ ರಿಫ್ಲೆಕ್ಸಿವ್ ಆಗ್ಬೇಕಾದ್ರೆ ಇಲ್ಲಿ 4,4 ಡಬ್ಲೆಟ್ ಇರ್ಲೇಬೇಕು. ದೆನ್ ಓನ್ಲಿ ಇಟ್ ಇಸ್ ರಿಫ್ಲೆಕ್ಸಿವ್. ಇಷ್ಟ ಎಲ್ರಿಗೂ ಅರ್ಥ ಆಯ್ತಾ? Yes, ma'am. ಓಕೆ. ಈಗ ನೆಕ್ಸ್ಟ್ ಹೋಗೋಣ. ರಿಫ್ಲೆಕ್ಸಿವ್ ಆಯ್ತು, ನೆಕ್ಸ್ಟ್ ಹೋಗೋಣ ಸಿಮೆಟ್ರಿಕ್. ಓಕೆನಾ? ಸೊ ಇಲ್ಲಿ ಸಿಮೆಟ್ರಿಕ್ ಮತ್ತೆ ಸ್ವಲ್ಪ ಇದು ಟ್ರಾನ್ಸಿಟಿವ್ ನಾವು ಮತ್ತೆ ಅರ್ಥ ಮಾಡ್ಕೊಳ್ಳೋಣ. ದೀಸ್ ಆರ್ ಎಕ್ಸ್ಟೆಂಡೆಡ್ ರಿಸಲ್ಟ್ಸ್. ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಎಕ್ಸ್ಟೆಂಡೆಡ್ ರಿಸಲ್ಟ್ಸ್ ನಂಗೆ ನೀನ್ ಹೇಳೋದು ಮರ್ತೋಯ್ತು. ಏನ್ ಹೇಳುತ್ತೆ ಸಿಮೆಟ್ರಿಕ್? ಇಫ್ A, B belongs to R, then what should belong to R? B, A belongs to R. Should belong to R. ಈಗ ನಾನು ಒಂದು ತಗೋತೀನಿ. ಓಕೆ. ನಾವು ವಾಟ್ ಎವರ್ ಯು ಚೆಕ್ ಫಾರ್ ಸಿಮೆಟ್ರಿಕ್ ಅಥವಾ ಟ್ರಾನ್ಸಿಟಿವ್ ರಿಲೇಷನ್ ಅಲ್ಲಿ ಎಷ್ಟು ಆರ್ಡರ್ ಪೇರ್ಸ್ ಇದಾವೆ, ಇಟ್ ಶುಡ್ ಬಿ ಟ್ರೂ ಫಾರ್ ಎವ್ರಿಥಿಂಗ್. ಓಕೆನಾ? ಈಗ ನಾನು ಒಂದು ರಿಲೇಷನ್ ತಗೊಂತೀನಿ. ಎಷ್ಟು ಆರ್ಡರ್ ಪೇರ್ಸ್ ತಗೋತೀನಿ? ಈ ತರ ಆರ್ಡರ್ ಪೇರ್ ತಗೋತೀನಿ. ಟೆಲ್ ಮಿ, ಇಸ್ ದಿಸ್ ಸಿಮೆಟ್ರಿಕ್?
Yes, ma'am. ಬಿಕಾಸ್ 1, 2 ಇದ್ರೆ ಯಾವ್ದಿದೆ 2, 1. ಓಕೆ. ಇದೇ ರಿಲೇಷನ್ಗೆ ನಾನು ಏನ್ ಮಾಡ್ತೀನಿ, ಸೊ ಇದು ರಿಫ್ಲೆಕ್ಸಿವ್ ಆಯ್ತು ಬಿಕಾಸ್ ನನ್ನ ರಿಲೇಷನ್ ಇರೋದೇ ಅಷ್ಟೇ ಇತ್ತು, ಅಷ್ಟೇ ರಿಲೇಷನ್ ಅದು ಸ್ಯಾಟಿಸ್ಫೈ ಆಯ್ತು. ಈಗ ನಾನು ಈ ತರ ಬರ್ಕೊಂತೀನಿ ಇವಾಗ, ಓಕೆನಾ. ಈಗ ಫಸ್ಟ್ ಇದಕ್ಕೆ ರಿಫ್ಲೆಕ್ಸಿವ್ ಕಂಡೀಷನ್, ಸಾರಿ ನಾಟ್ ರಿಫ್ಲೆಕ್ಸಿವ್, ಸಾರಿ ಸಿಮೆಟ್ರಿಕ್. ಇದಕ್ಕೆ ಸಿಮೆಟ್ರಿಕ್ ಸ್ಯಾಟಿಸ್ಫೈ ಆಗುತ್ತಾ? Yes. 1, 2 ಇದೆ, 2, 1 ಇದೆ. ಬಟ್ ಇಸ್ ದಟ್ ದ ಓನ್ಲಿ ಆರ್ಡರ್ಡ್ ಪೇರ್ ಇನ್ ದ ರಿಲೇಷನ್? ನೋ. No, ma'am. 1, 3 ಇದೆ. ಓಕೆ, 1, 3 ಇದೆ. ರಿವರ್ಸ್ ಡಬ್ಲೆಟ್ ಏನಾಯ್ತು? 3, 1. 3, 1 ಇದೆಯಾ ಇದ್ರಲ್ಲಿ? No, ma'am. ಸಿಮೆಟ್ರಿಕ್ ಆಗಲ್ಲ. ಒಂದ್ ವೇಳೆ ನಾನು ಇಷ್ಟೇ ಬರ್ದಿದ್ರೆ, ಇಷ್ಟೇ ಮಾತ್ರ ಬರ್ದಿದ್ರೆ ಇದು ಸಿಮೆಟ್ರಿಕ್ ಆಗುತ್ತಾ? Yes, ma'am. ಇದು ಸಿಮೆಟ್ರಿಕ್ ಆಗುತ್ತೆ. ಎಲ್ರಿಗೂ ಅರ್ಥ ಆಗ್ತಾ ಇದೆಯಾ? Yes, ma'am. So when you are checking for symmetric from the relation R, you have to check for every ordered pair. ಇಲ್ಲಿ ಎಷ್ಟಿದಾವೆ? ಇದಿದೆ, 3 ಇದಾವೆ. So you have to check for the pairs. ಇಷ್ಟೆಲ್ರಿಗೂ ಅರ್ಥ ಆಯ್ತಾ? Yes, ma'am. ಈಗ ನಾನು ಇಲ್ಲಿ ಮತ್ತೊಂದು ಬರೀತೀನಿ, ಈ ರಿಲೇಷನ್ ಬರೀತೀನಿ ಸೇಮ್ ಸೆಟ್ ಮೇಲೆ. ಯಾವ ಸೆಟ್ಟು? A is 1, 2, 3. ಓಕೆನಾ. ಸೊ ಈಗ ಈ ತರ ಬರೀತೀನಿ. ಈಗ ಹೇಳಿ, is this reflexive? Yes, ma'am. Yes. 1, 1 ಇದೆ, 2, 2 ಇದೆ, 3, 3 ಇದೆ. ಕರೆಕ್ಟಾ? Yes, ma'am. ಸೊ A ಕೂಡ ಏನಿದೆ? A is 1, 2, 3. ಓಕೆ, ದ ಸೆಟ್ A is 1, 2, 3. ಸೊ 1, 1 ಇದೆ, 2, 2 ಇದೆ, 3, 3 ಇದೆ, ರಿಫ್ಲೆಕ್ಸಿವ್ ಆಯ್ತು. ಈಗ ನನ್ಗೆ ಇದಕ್ಕೆ ಸಿಮೆಟ್ರಿಕ್ ಅಂತ ಚೆಕ್ ಮಾಡ್ಬೇಕು. ಸಿಮೆಟ್ರಿಕ್ ಅಂದ್ರೆ ನಾವು ಡಬ್ಲೆಟ್ಸ್ ನೋಡ್ತೀವಿ, ಕರೆಕ್ಟಾ? ಈಗ ನಾನು ಆಲ್ವೇಸ್ ರಿಮೆಂಬರ್, ಯು ಹ್ಯಾವ್ ಟು ಚೆಕ್ ಫಾರ್ ಎವ್ರಿ ಆರ್ಡರ್ಡ್ ಪೇರ್. ಈಗ ನಾನು 1, 2 ತಗೊಂಡ್ರೆ ಅದ್ರ ಉಲ್ಟಾ 2, 1 ಇದೆಯಾ? Yes, ma'am. ಈಗ ನಾನು 2, 1 ತಗೊಂಡ್ರೆ 2, 1 ಉಲ್ಟಾ ಏನಾಯ್ತು? 1, 2. 1, 2 ಇದೆಯಾ ಅದು? ಇದೆ ma'am. ಈಗ ನಾನು 3, 3 ತಗೊಂಡ್ರೆ 3, 3 ಉಲ್ಟಾ ಏನಾಯ್ತು? 3, 3. ಅದ್ರ ಉಲ್ಟಾ ಆರ್ಡರ್ ಪೇರ್ ಇದೆಯಾ? ಇದೆ. ಸಿಮಿಲರ್ಲಿ 2, 2 ಅದ್ರ ಉಲ್ಟಾ ಏನಾಯ್ತು? 2, 2 ಇದೆ. 1, 1 ತಗೊಂಡೆ, 1, 1 ಉಲ್ಟಾ ಏನಾಯ್ತು? 1, 1. ದೇರ್ ಫೋರ್ ಇಟ್ ಇಸ್ ಸಿಮೆಟ್ರಿಕ್. ನಾವು ಈ ತರ ನೀವು ಆಕ್ಚುಲಿ ಎಲ್ಲಾ ಆರ್ಡರ್ಡ್ ಪೇರ್ಗೆ ಚೆಕ್ ಮಾಡ್ಬೇಕು. ಅರ್ಥ ಆಗ್ತಾ ಇದೆಯಾ? ಮ್ಯಾಮ್ ಆದ್ರೆ 1, 3, 3, 1 ಇಲ್ವಲ್ಲ ಮ್ಯಾಮ್? ರಿಲೇಷನ್ ಅಲ್ಲಿರೋ ಆರ್ಡರ್ಡ್ ಪೇರು, ರಿಲೇಷನ್ ಅಲ್ಲಿ ಇರೋ ಆರ್ಡರ್ಡ್ ಪೇರ್ ಮಾತ್ರ ಚೆಕ್ ಮಾಡ್ತಾ ಇದೀವಿ ನಾವು. ಎಷ್ಟು ಆರ್ಡರ್ಡ್ ಪೇರ್ ಇದಾವೆ? 1, 2, 3, 4, 5. ಆ 5 ಆರ್ಡರ್ಡ್ ಪೇರ್ಗೆ ಯು ಆರ್ ಚೆಕಿಂಗ್ ಸಿಮೆಟ್ರಿಕ್. Yes, ma'am. Yes, ma'am. ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಿಮೆಟ್ರಿಕ್ ಮತ್ತೆ ಟ್ರಾನ್ಸಿಟಿವ್ ನಾವು ಯಾವ್ದ್ರ ಮೇಲೆ ಚೆಕ್ ಮಾಡ್ತೀವಿ? Relation. ಆರ್ ಮೇಲೆ ಚೆಕ್ ಮಾಡ್ತೀವಿ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? Yes, ಅದೇ ma'am. ರಿಫ್ಲೆಕ್ಸಿವ್ ನಾವು ಯಾವ್ದ್ರ ಮೇಲೆ ಚೆಕ್ ಮಾಡ್ತೀವಿ? ಆಲ್ ಎಲಿಮೆಂಟ್ಸ್ ಆಫ್ ಎ ಡಬ್ಲೆಟ್ ಇದಾವ ಇಲ್ವಾ ಅಂತ. ಆರ್ ಯು ಆಲ್ ಗೆಟ್ಟಿಂಗ್? Yes, ma'am. ಈಗ ನಾನು ಒಂದ್ ರಿಲೇಷನ್ ಬರೀತೀನಿ ಇಲ್ಲಿ. ಈ ರಿಲೇಷನ್ ಬರೀತೀನಿ ಸೇಮ್ ಸೆಟ್ ಮೇಲೆನೆ. ಯಾವ ಸೆಟ್ ಅದು? A. ಓಕೆ, ಟೆಲ್ ಮಿ, ಇಸ್ ದಿಸ್ ರಿಫ್ಲೆಕ್ಸಿವ್? Yes, ma'am. ಹೌದು, ಇದು ರಿಫ್ಲೆಕ್ಸಿವ್. ಕರೆಕ್ಟಾ? 1, 1 ಇದೆ, 2, 2 ಇದೆ, 3, 3 ಇದೆ. ಆಮೇಲೆ ನಿಮ್ಗೊಂದು ಕನ್ಸೆಪ್ಟ್ ಬರುತ್ತೆ ಸಿಮೆಟ್ರಿಕ್ ಮತ್ತೆ ಅಸಿಮೆಟ್ರಿಕ್ ಅಂತ. ನಾನು ಅಸಿಮೆಟ್ರಿಕ್ ಹೇಳಲ್ಲ ಈಗ, ವಿ ವಿಲ್ ಸ್ಟಿಕ್ ಟು ಸಿಮೆಟ್ರಿಕ್ ಓನ್ಲಿ. ಹೌದು, ನಮ್ಗೆ ಏನ್ ಗೊತ್ತಾಯ್ತು? ಇದು ರಿಫ್ಲೆಕ್ಸಿವ್ ಇದೆ ಅಂತ ಗೊತ್ತಾಯ್ತು. ಬಟ್ ಇದು ಸಿಮೆಟ್ರಿಕ್ ಕೂಡ ಆಗುತ್ತೆ. ಯಾಕೆ ಸಿಮೆಟ್ರಿಕ್ ಆಗುತ್ತೆ? ನಾನು 1, 1 ತಗೊಂಡ್ರೆ 1, 1 ಉಲ್ಟಾ ಏನಾಯ್ತು? 1, 1. ಸೊ ಅದ್ರ ಡಬ್ಲೆಟ್. ಎಸ್. ಓಕೆ, ನಾನು 2, 2 ತಗೊಂಡ್ರೆ ಅದ್ರ ಉಲ್ಟಾ ಏನಾಯ್ತು? 2, 2. ಅದು ಡಬ್ಲೆಟ್ ಇದೆ. 3, 3 ತಗೊಂಡ್ರೆ ಏನಾಯ್ತು? ಅದ್ರ ಉಲ್ಟಾ 3. ಆ ಡಬ್ಲೆಟ್ ಕೂಡ ಇದೆ. ಸೊ ಬೇಸಿಕಲಿ ಇದು ಸಿಮೆಟ್ರಿಕ್ ಕೂಡ ಆಗಿರುತ್ತೆ. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ನಾವ್? Yes, ma'am. Yes, ma'am. ನೀವು ಸಿಮೆಟ್ರಿಕ್ ಯಾವಾಗ ಚೆಕ್ ಮಾಡ್ತೀರಾ, ನೀವು ಪ್ರತಿಯೊಂದು ಆರ್ಡರ್ಡ್ ಪೇರ್ಗೆ ಚೆಕ್ ಮಾಡ್ಬೇಕು. ಈಗ ನಾನಿಲ್ಲಿ ಸಪೋಸ್ ಒಂದು ಆಡ್ ಮಾಡ್ತೀನಿ 2, 3 ಅಂತ. ಓಕೆನಾ? ಈಗ ಇಲ್ಲಿಂದ ಇಲ್ಲಿವರೆಗೂ ಎಲ್ಲಾ ಆರ್ಡರ್ಡ್ ಪೇರ್ಗೆ ಸಿಮೆಟ್ರಿಕ್ ಆಗಿದೆ, ಹೌದಾ? Yes, ma'am. ಬಟ್ 2, 3 ತಗೊಂಡ್ರೆ 2, 3 ಉಲ್ಟಾ ಡಬ್ಲೆಟ್ ಏನಾಯ್ತು? 3, 3, 2. ಅದ್ ಇದೆಯಾ ನಮ್ ರಿಲೇಷನ್ ಅಲ್ಲಿ? ಇಲ್ಲ ಮ್ಯಾಮ್. ಇಲ್ಲ. ಸೊ ನೌ ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಈಗ ನೋಡಿ, ಮೆನಿ ಎಲಿಮೆಂಟ್ಸ್ ಟ್ರೂ ಆಗಿ ಒಂದ್ ಎಲಿಮೆಂಟ್ ಗೆ ಫಾಲ್ಸ್ ಆದ್ರೂ ಇಟ್ ಇಸ್ ಫಾಲ್ಸ್ ಓನ್ಲಿ.
ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಎಸ್ ಮ್ಯಾಮ್. ಓಕೆ, ಸೊ ನನ್ಗೆ ಇಷ್ಟ ಇವತ್ತು ಹೇಳ್ಬೇಕಿತ್ತು. ನಾನು ಟ್ರಾನ್ಸಿಟಿವ್ ಆಮೇಲೆ ಬರ್ತೀನಿ. ಸೊ ಫಸ್ಟ್ ನನ್ಗೆ ಏನ್ ಹೇಳ್ಬೇಕಿದೆ, ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ಗೆ ಏನ್ ಕಂಡೀಷನ್, ಸೆಟ್ ಎ ನಲ್ಲಿ ಎಷ್ಟು ಎಲಿಮೆಂಟ್ ಇದಾವೆ, ಪ್ರತಿ ಡಬ್ಲೆಟ್ ಆರ್ಡರ್ ಪೇರ್ ಇರ್ಲೇಬೇಕು, ದೆನ್ ಓನ್ಲಿ ಇಟ್ ಇಸ್ ರಿಫ್ಲೆಕ್ಸಿವ್. ಇಸ್ ದಿಸ್ ಕ್ಲಿಯರ್ ಟು ಎವ್ರಿ ಒನ್? ಎಸ್ ಮ್ಯಾಮ್. ಆಮೇಲೆ ಸಿಮೆಟ್ರಿಕ್ ನಲ್ಲಿ ಏನ್ ಹೇಳುತ್ತೆ, ರಿಲೇಶನ್ ನಲ್ಲಿ ಎಷ್ಟು ಆರ್ಡರ್ ಪೇರ್ಸ್ ಇದಾವೆ, ಎಲ್ಲಾ ಆರ್ಡರ್ ಪೇರ್ ಉಲ್ಟಾ ಡಬ್ಲೆಟ್ ಇರ್ಬೇಕು, ದೆನ್ ಓನ್ಲಿ ಇಟ್ ಇಸ್ ಸಿಮೆಟ್ರಿಕ್. ಇಸ್ ದಿಸ್ ಕ್ಲಿಯರ್ ಟು ಎವ್ರಿ ಒನ್? ಎಸ್ ಮ್ಯಾಮ್. ಓಕೆ, ಈಗ ನೆಕ್ಸ್ಟ್ ಹೋಗೋಣ. ತುಂಬಾ ತುಂಬಾ ಇಂಪಾರ್ಟೆಂಟ್, ಪ್ಲೀಸ್ ಕಾನ್ಸಂಟ್ರೇಟ್. ಅಂಡ್ ಆಫ್ಟರ್ ಎಸ್ಟರ್ಡೇಸ್ ಕ್ಲಾಸ್, ದಿಸ್ ಇಸ್ ದ ಮಿಸ್ಟೇಕ್ ವೇರ್ ವಿ ಹ್ಯಾವ್ ಡನ್ ಆಕ್ಚುಯಲ್ ಮಿಸ್ಟೇಕ್. ಸೊ ಸ್ವಲ್ಪ ನೋಡ್ಕೊಳ್ಳಿ. ಆಮೇಲೆ ನಿಮ್ ಫ್ರೆಂಡ್ಸ್ ಕೂಡ ಯಾವ್ದಾದ್ರು ನಿನ್ನೆ ವಿಡಿಯೋ ನೋಡಿ ಇವತ್ತು ನೋಡೋದ್ ಬಿಟ್ರೆ ದಯವಿಟ್ಟು ಅವ್ರಿಗೆ ಹೇಳಿ ಕ್ಲಾಸ್. ಎಕ್ಸಾಂಪಲ್ ಏನಾದ್ರು ಮಿಸ್ಟೇಕ್ ಮಾಡಿದ್ವಾ ಮ್ಯಾಮ್? ಹಾ, ನಾನ್ ಮಿಸ್ಟೇಕ್ ಮಾಡಿದೀನಿ. ನಾನು ಏನ್ ಮಾಡಿದೆ, ಡೆಫಿನೇಷನ್ ಪ್ರಕಾರ, ಓನ್ಲಿ ಡೆಫಿನೇಷನ್ ಪ್ರಕಾರ ನಾನು ಎಕ್ಸಾಂಪಲ್ ಮಾಡಿದೆ. ಬಟ್ ಆ ಡೆಫಿನೇಷನ್ಗೆ ಸ್ವಲ್ಪ ಎಕ್ಸ್ಟೆಂಡೆಡ್ ರಿಸಲ್ಟ್ಸ್ ಬರ್ತವೆ. ಫಾರ್ ಎಕ್ಸಾಂಪಲ್ ನಾನು ಈಗ ಸಿಮೆಟ್ರಿಕ್ ಹೇಳಿದ್ನಲ್ವಾ, ನಾನು ನಿಮ್ಗೆ ತೋರಿಸ್ನಲ್ವಾ, ಇದು ಸಿಮೆಟ್ರಿಕ್ ಆಗುತ್ತಾ ಇಲ್ವಾ? ಆಗುತ್ತೆ. ಬಟ್ ಡೆಫಿನೇಷನ್ ನಲ್ಲಿ ಟೆಕ್ಸ್ಟ್ ಬುಕ್ ನಲ್ಲಿ ಅವ್ರು ಏನ್ ಕೊಟ್ಟಿರೋದು ಇದ್ ಮಾತ್ರ, ABBA ಅಂತ. ಅದು AB 2 ಎಲಿಮೆಂಟ್ಸ್ ಇದ್ದಾಗ. ಬಟ್ ಅದು ಸ್ವಲ್ಪ ಎಕ್ಸ್ಟೆಂಡೆಡ್ ರಿಸಲ್ಟ್ಸ್ ಬರ್ತವೆ. ಐ ಶುಡ್ ಹ್ಯಾವ್ ಮೆನ್ಷನ್, ಐ ಡಿಡ್ ನಾಟ್ ಮೆನ್ಷನ್. ಓಕೆ, ಸೊ ಸಿಮೆಟ್ರಿಕ್ ಎಲ್ರಿಗೂ ಅರ್ಥ ಆಯ್ತಾ? ಎಸ್ ಮ್ಯಾಮ್. ಅಂಡ್ ಸಿಮೆಟ್ರಿಕ್ ಯು ಹ್ಯಾವ್ ಟು ಚೆಕ್ ಫಾರ್ ಎವ್ರಿ ಆರ್ಡರ್ ಪೇರ್ ಆಲ್ಸೋ. ನಿಮ್ ರಿಲೇಷನ್ ಎಷ್ಟು ಇರ್ತಾವೆ ಎಲ್ಲದಕ್ಕೂ ಚೆಕ್ ಮಾಡ್ಬೇಕು. ಈಗ ಟ್ರಾನ್ಸಿಟಿವ್ ಬರೋಣ. ಟ್ರಾನ್ಸಿಟಿವ್ ಏನ್ ಹೇಳ್ತಾರ ಅವರು, AB ಇದ್ದು BC ಕೂಡ ಇದ್ದು ಏನಿರ್ಬೇಕು, AC ಇರ್ಬೇಕು. ಎಲ್ಲಿರ್ಬೇಕು, ರಿಲೇಷನ್ ನಲ್ಲಿ. ದೆನ್ ಓನ್ಲಿ ಇಟ್ ಇಸ್ ಟ್ರಾನ್ಸಿಟಿವ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನ್ ಹೇಳ್ತಾರೆ, AB ಇದ್ದು BC ಇದ್ದು AC ಇಲ್ಲ ಅಂದ್ರೆ ಏನಾಗುತ್ತೆ ಅಂತ ಹೇಳ್ತಾರ ಅವರು, ಟ್ರಾನ್ಸಿಟಿವ್ ಅಂತ ಹೇಳ್ತಾರೆ. ಕರೆಕ್ಟಾ? ಬಟ್ ಇಲ್ಲಿ ನಮ್ಗೆ ಏನ್ ಮಾಡ್ತೀವಿ, ನಾವು ಯೂಶುವಲಿ ಒಂದ್ ಆರ್ಡರ್ ಪೇರ್ ತಗೋತೀವಿ AB ಅಂತ. ಕರೆಕ್ಟಾ? ನೆಕ್ಸ್ಟ್ ಆರ್ಡರ್ ಪೇರ್ ಎಲ್ಲಿಂದಾನೆ ಸ್ಟಾರ್ಟ್ ಆಗ್ಬೇಕದು, ಕಂಪಲ್ಸರಿ B ಇಂದ ಸ್ಟಾರ್ಟ್ ಆಗ್ಬೇಕು. ಆಮೇಲೆ ಚೆಕ್ ಮಾಡ್ತೀವಿ AC ಇದೆಯೋ ಇಲ್ವೋ ಅಂತ. ಓಕೆನಾ? ಈಗ ನಾನು ಒಂದು ರಿಲೇಶನ್ ಬರೀತೀನಿ ಇಲ್ಲಿ. ಸೇ ದಿಸ್ ಇಸ್ ಸೆಟ್ 1 2 3 ಅಂಡ್ ಸೇ ದಿಸ್ ಇಸ್ ರಿಲೇಶನ್ 1, 2, 2, 3, then 1, 3. Correct? Yes. Ega, tell me, is this in the form of A, B? Yes, ma'am. Is this in the form of B, C? Yes, ma'am. Is this in the form of A, C? Yes, ma'am. Okay, is it transitive? Yes, ma'am. ಹೌದು, ಇದು ಟ್ರಾನ್ಸಿಟಿವ್ ಆಗಿದೆ. ಆದ್ರೆ ನಮ್ಗೆ ಕಂಡೀಷನ್ ಏನ್ ಹೇಳುತ್ತೆ, ಯು ಹ್ಯಾವ್ ಟು ಚೆಕ್ ಫಾರ್ ಆಲ್ ಆರ್ಡರ್ ಪೇರ್ ಅಂತ ಹೇಳುತ್ತೆ. ಕರೆಕ್ಟಾ? ಎಸ್ ಮ್ಯಾಮ್. ಓಕೆ, ನಾನು ಏನ್ ಮಾಡಿದೆ, ಬರೀ ಇದನ್ನ ಫಸ್ಟ್ ತಗೊಂಡೆ, ಇದನ್ನ ಸೆಕೆಂಡ್ ತಗೊಂಡೆ, ಅದನ್ನ ಇದ್ರ ಜೊತೆ ಕಂಪೇರ್ ಮಾಡಿದೆ. ಬಟ್ ಈಸ್ ಇಟ್ ಕಂಪಲ್ಸರಿ ದಟ್ ನಾನು ಫಸ್ಟೇ ತಗೋಬೇಕಂತ? ನಾನು ಸೆಕೆಂಡ್ ಕೂಡ ಕಂಪೇರ್ ಮಾಡ್ಬೋದಲ್ವಾ? ಬಟ್ ಕಂಡೀಷನ್ ಅಲ್ಲಿ ಇಲ್ಲ ಅಲ್ವಾ ಮ್ಯಾಮ್? ಕಂಡೀಷನ್ ಇಲ್ಲ. ದಟ್ ಈಸ್ ಆರ್ ಎಕ್ಸ್ಟೆಂಡೆಡ್ ರಿಸಲ್ಟ್. ಈಗ ನಾನು 2, 3 ಕೂಡ ಮಾಡ್ಕೋಬಹುದಲ್ವಾ? ಓಕೆ, ಸಪೋಸ್ ನಾನು ಈಗ ಕಾನ್ಸಂಟ್ರೇಟ್ ಮಾಡಿ, ಈಗ ನಾನು ಸಪೋಸ್ 2, 3 ನ A, B ಅಂತ ತಗೋತೀನಿ. ನೆಕ್ಸ್ಟ್ ನನಗೆ ಏನ್ ಬೇಕು, B, C ಬೇಕು. ಆದ್ರೆ ಉಳಿದಿರೋ ಆರ್ಡರ್ ಪೇರ್ ನಲ್ಲಿ ಯಾವ್ದಾದ್ರು ಆರ್ಡರ್ ಪೇರ್ 3 ಇಂದ ಸ್ಟಾರ್ಟ್ ಆಗ್ತಾ ಇದೆಯಾ? ನೋ ಮ್ಯಾಮ್, ಇಲ್ಲ ಆಗ್ತಾ ಇಲ್ಲ. ಇದನ್ನೆಲ್ಲ ಸ್ವಲ್ಪ ತೆಗೆದ್ಬಿಡ್ತೀನಿ, ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಅದು ಟ್ರಾನ್ಸಿಟಿವ್ ಆಗಿತ್ತು, ದಟ್ ಯು ಆಲ್ ಅಂಡರ್ಸ್ಟೂಡ್. ನಾವು ಕಾನ್ಸಂಟ್ರೇಟ್. ನಾನು ನಿನ್ನೆ ಮಿಸ್ ಮಾಡಿರೋ ರಿಸಲ್ಟ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟ್ ನಾನು ಹೇಳ್ಬಿಡ್ತೀನಿ ರಿಸಲ್ಟ್ ಏನಂತ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಏನ್ ಹೇಳುತ್ತೆ ರಿಸಲ್ಟ್? ಸಪೋಸ್ A, B is there in the relation. ಓಕೆ, ಕಾನ್ಸಂಟ್ರೇಟ್ ಮಾಡಿ. ಸಪೋಸ್ A, B is there in the relation. ಆದ್ರೆ ನಿಮ್ಗೆ A, B ನ B, C ಜೊತೆ ಕಂಪೇರ್ ಮಾಡಕ್ಕೆ, ಇದು BB, ಈ ತರ ಒಂದು ಎಲಿಮೆಂಟ್ ಇಲ್ವೇ ಇಲ್ಲ. ಓಕೆ, ಇಲ್ವೇ ಇಲ್ಲ ಅಂದ್ರೆ ಸ್ಟಿಲ್ ಇಟ್ ವಿಲ್ ಬಿ ಟ್ರಾನ್ಸಿಟಿವ್ ಅಂತ ಹೇಳುತ್ತೆ. ಓಕೆ, ಏನ್ ಹೇಳುತ್ತೆ, A, B ಇದೆ, ಆದ್ರೆ B, C ಇಲ್ವೇ ಇಲ್ಲ ಅಂದ್ರೆ ಸ್ಟಿಲ್ ಇಟ್ ವಿಲ್ ಬಿ ಟ್ರಾನ್ಸಿಟಿವ್ ಅಂತ ಹೇಳುತ್ತೆ. ಏನಂತ ಹೇಳುತ್ತೆ, ಫಾರ್ ಎಕ್ಸಾಂಪಲ್ ಈ ತರ ನಾನು ರಿಲೇಶನ್ ಬರ್ದಿದ್ದೀನಿ. ಓಕೆನಾ? ಇದೇನಿದೆ, ಕ್ಯಾನ್ ಐ ಟೇಕ್ ದಿಸ್ ಆಸ್ A, B? ಎಸ್ ಮ್ಯಾಮ್. ನಾನು ಇಲ್ಲಿ ಆಳಿಸ್ಬಿಡ್ತೀನಿ. ವಿಲ್ ಕಮ್ ಬ್ಯಾಕ್ ಟು ದಾಟ್ ಓನ್ಲಿ. ನಿಮ್ಗೆ ಕನ್ಫ್ಯೂಸ್ ಮಾಡೋದು ಬೇಡ. 2, 3. ಓಕೆ,
1,3. ಈಗ ಹೇಳಿ ಇದು ಟ್ರಾನ್ಸಿಟಿವ್ ಆಗಿದ್ಯಾ? ಎಸ್ ಮ್ಯಾಮ್. ಎ ಬಿ ಇದೆ, ಬಿ ಸಿ ಇದೆ, ಎ ಸಿ ಇದೆ, ಕರೆಕ್ಟಾ? Yes, ma'am. ಈಗ ನಾನು ಬೇರೆ ರಿಲೇಶನ್ ತಗೊಂತೀನಿ. ಏನ್ ರಿಲೇಶನ್ ತಗೊಂತೀನಿ? 1,3 ಅಂತ ತಗೋತೀನಿ. ನನ್ಗೆ ಇದಕ್ಕೆ ಏನ್ ಚೆಕ್ ಮಾಡ್ಬೇಕಿದೆ? ಟ್ರಾನ್ಸಿಟಿವ್ ಚೆಕ್ ಮಾಡ್ಬೇಕಿದೆ. ಓಕೆ, ನಾನ್ ಸಪೋಸ್ ಇದನ್ನ ಎ ಬಿ ಅಂತ ತಗೊಂಡೆ. ದೆನ್ ನೆಕ್ಸ್ಟ್ ಆರ್ಡರ್ ಪೇರ್ ಯಾವ ನಂಬರ್ ಇಂದ ಸ್ಟಾರ್ಟ್ ಆಗ್ಬೇಕು? 2 ಇಂದ ಸ್ಟಾರ್ಟ್ ಆಗ್ಬೇಕು, ಕರೆಕ್ಟಾ? ನಮ್ಮಲ್ಲಿ ಎಲ್ಲಿ ಆದ್ರೂ 2 ಇಂದ ಸ್ಟಾರ್ಟ್ ಆಗೋ ಆರ್ಡರ್ ಪೇರ್ ಇದೆಯಾ? ಇದೆ ಮ್ಯಾಮ್. ಎಲ್ಲಿದೆ? ಇದು ನಮ್ದು ರಿಲೇಶನ್ ಇದೆಯಾ? ಬೇರೆ ಆರ್ಡರ್ ಪೇರ್ 2 ಇಂದ ಸ್ಟಾರ್ಟ್ ಆಗೋ ತರ ಆರ್ಡರ್ ಪೇರ್ ಇದೆಯಾ ನಮ್ಮಲ್ಲಿ? ಇಲ್ಲ ಮ್ಯಾಮ್. ಸೊ ನಾನು ಇಲ್ಲಿ ಏನ್ ಬರೀತೀನಿ? ಎ ಬಿ ಬಿಲಾಂಗ್ಸ್ ಟು ಆರ್, ಆದ್ರೆ ಬಿ ಸಿ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ದೆನ್ ಇಟ್ ವಿಲ್ ಬಿ ವಾಟ್? ಇದು ಟ್ರಾನ್ಸಿಟಿವ್ ಆಗಿರುತ್ತೆ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಸ್ ಮ್ಯಾಮ್. ಈಗ ನಾನು ಸಪೋಸ್ ಇದನ್ನ ಎ ಬಿ ಅಂತ ತಗೋತೀನಿ, ಓಕೆನಾ? ಇದನ್ನ ಎ ಬಿ ಅಂತ ತಗೊಂಡೆ 1,3. ಸೊ ನಾನು ಬಿ ಸಿ ತಗೋಬೇಕಾದ್ರೆ ಬಿ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? 3 ಇಂದ ಸ್ಟಾರ್ಟ್ ಆಗ್ಬೇಕು. ನಮ್ ರಿಲೇಶನ್ ಅಲ್ಲಿ 3 ಇಂದ ಸ್ಟಾರ್ಟ್ ಆಗೋ ಬೇರೆ ಆರ್ಡರ್ ಪೇರ್ ಇದೆಯಾ? ಇಲ್ಲ. ಓಕೆ, ಸೊ ಏನಾಯ್ತು? ಎ ಬಿ ಇದೆ ಆದ್ರೆ ಬಿ ಸಿ ಇಲ್ಲ. ಇನ್ ದಟ್ ಕೇಸ್ ಏನಾಗುತ್ತೆ? ಇದು ಡೆಫಿನೆಟ್ಲಿ ಟ್ರಾನ್ಸಿಟಿವ್ ಆಗೇ ಆಗುತ್ತೆ. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಎಸ್ ಮ್ಯಾಮ್. ಓಕೆ, ಸೊ ಏನ್ ಹೇಳುತ್ತೆ ಡೆಫಿನೇಷನ್? ನಾವು ನಿನ್ನೆ ಡೆಫಿನೇಷನ್ ಪ್ರಕಾರ ಮಾಡ್ಕೊಂಡ್ವಿ. ಎ ಬಿ ಇದ್ದು, ಬಿ ಸಿ ಇದ್ದು, ಎ ಸಿ ಇದ್ರೆ ಟ್ರಾನ್ಸಿಟಿವ್ ಆಗುತ್ತೆ. ಎ ಬಿ ಇದ್ದು, ಬಿ ಸಿ ಇದ್ದು, ಎ ಸಿ ಇಲ್ಲ ಅಂದ್ರೆ ಟ್ರಾನ್ಸಿಟಿವ್ ಆಗಲ್ಲ. ಫಸ್ಟ್ ಕಂಡೀಷನ್, ಸೆಕೆಂಡ್ ಕಂಡೀಷನ್ ಎಲ್ರಿಗೂ ಅರ್ಥ ಆಯ್ತಾ ಇಷ್ಟು? ಎಸ್ ಮ್ಯಾಮ್. ಈಗ ಎ ಬಿ ಇದ್ದು ಬಿ ಸಿನೇ ಇಲ್ಲ ಅಂದ್ರೆ ಇದು ಟ್ರಾನ್ಸಿಟಿವ್ ಆಗುತ್ತೆ. ಎಸ್ ಮ್ಯಾಮ್. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್ ನೌ? ಎಸ್ ಮ್ಯಾಮ್. ಇನ್ ಕೇಸ್ ಬಿ ಸಿ ಇಲ್ಲ ಅಂತ ಅಂದ್ರೆ ಟ್ರಾನ್ಸಿಟಿವ್ ಅಂತ ಅಂದ್ರೆ ಆಗಿರುತ್ತೆ, ಅದು ಟ್ರಾನ್ಸಿಟಿವ್. ಓಕೆ ಮ್ಯಾಮ್. ಓಕೆ, ಸೊ ನಿನ್ನೆ ಎಕ್ಸಾಂಪಲ್ಸ್ ನ ಇವತ್ ಕ್ಲಾಸ್ ಒಂದ್ ಪೂರ್ತಿ ಕ್ಲಾಸ್ ಸ್ವಲ್ಪ ವೇಸ್ಟ್ ಆದ್ರೂ ಪರವಾಗಿಲ್ಲ, ನಾವು ಎಕ್ಸ್ಟ್ರಾ ಎಕ್ಸಾಂಪಲ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇದನ್ನ ಸ್ವಲ್ಪ ಮಾಡೋಣ. ಓಕೆ, ನಾನು ಒಂದು ಟ್ರಾನ್ಸಿಟಿವ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಮ್ಯಾಥಮೆಟಿಕಲಿ ಅಷ್ಟೊಂದೇನ್ ಕರೆಕ್ಟ್ ಆಗಲ್ಲ, ಅದು ಜಸ್ಟಿಫೈ ಆಗಲ್ಲ, ಬಟ್ ಟ್ರೈ ಮಾಡ್ತೀನಿ. ಓಕೆನಾ? ಟ್ರೈ ಮಾಡ್ತೀನಿ ನಾನು ಹೇಳಕ್ಕೆ. ಯಾಕೆ ಒಂದ್ ವೇಳೆ ಎ ಬಿ ಇದ್ದು ಬಿ ಸಿ ಇಲ್ಲ ಅಂದ್ರೆ ಟ್ರಾನ್ಸಿಟಿವ್ ಆಗೇ ಆಗುತ್ತೆ. ಓಕೆ, ಟ್ರಾನ್ಸಿಟಿವ್ ಮೀನಿಂಗ್ ಏನು? ಸ್ವಲ್ಪ ಸಮಥಿಂಗ್ ಇಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸ್. ಟ್ರಾನ್ಸಿಟಿವ್ ಅಂದ್ರೆ ಓಕೆನಾ? ಟ್ರಾನ್ಸಿಟಿವ್ ಅಂದ್ರೆ ಒಂದ್ ಪ್ಲೇಸ್ ಇಂದ ಒಂದ್ ಪ್ಲೇಸ್ ಪಾಯಿಂಟ್ ಏನೋ ಮೂವ್ ಆಗ್ತಾ ಇದೆ, ಆ ತರ ಅರ್ಥ. ಈಗ ಸಪೋಸ್ ಎ ಇಸ್ ಮೀ, ನಾನು. ಓಕೆ, ಇದು ನಾನ್ ಪರ್ಸನ್. ಸಪೋಸ್ ನಮ್ಮ ಮನೇಲಿ ಏನೋ ಕಳ್ತನ ಆಗಿದೆ ಅಂತ ಅನ್ಕೊಳ್ಳಿ. ಓಕೆ, ಯಾರು ಕಳ್ತನ ಮಾಡಿರೋದು? ಬಿ ಕಳ್ತನ ಮಾಡಿರೋದು, ಕರೆಕ್ಟಾ? ನಾನು ಇವನ್ನ ಕಳ್ತನ ಮಾಡಿರೋದು ನೋಡಿದೀನಿ, ನನ್ಗೆ ಗೊತ್ತು ಅವ್ನ್ ಮಾಡಿದಾನಂತ. ಓಕೆನಾ? ಸೊ ಈ ಬಿ ಪರ್ಸನ್ ನಾನು ಸಿ ಮುಂದೆ, ಯಾರು ಸಿ ಇಲ್ಲಿ ಜಡ್ಜ್ ಅಂತ ಅನ್ಕೊಳ್ಳಿ, ನಾನು ಬಿ ನ ಸಿ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು. ನಾನು ಹೇಳ್ಬೇಕು, ಪ್ರೂವ್ ಮಾಡ್ಬೇಕು ಅವನೇ ಕಳ್ತನ ಮಾಡಿರೋದಂತ. ಸೊ ಇಲ್ಲಿ ಎ ಯಾರು? ನಾನು. ಬಿ ಯಾರು? ಕಳ್ಳ, ಕರೆಕ್ಟಾ? ಸಿ ಯಾರು? ಜಡ್ಜ್. ಓಕೆ, ಸೊ ನನ್ಗೆ ಏನಿದೆ? ನಾನು ಬಿ ನ ಕಳ್ತನ ಮಾಡಿರೋದ್ ನೋಡಿದೀನಿ. ಸೊ ಆ ಕಳ್ಳನ್ನ ನಾನು ಜಡ್ಜ್ ಮುಂದೆ ಇವನೇ ಮಾಡಿರೋದಂತ ಹೇಳ್ಬೇಕು, ಬಟ್ ನನ್ನ ಹತ್ರ ಪ್ರೂಫ್ ಇಲ್ಲ. ಸೊ ನನ್ನ ಹತ್ರ ಪ್ರೂಫ್ ಇಲ್ಲ ಅಂದ್ರೆ ಏನು? ನನ್ನ ಹತ್ರ ಏನಿಲ್ಲ? ಬಿ ಸಿ ಇಲ್ಲ, ಕರೆಕ್ಟಾ? ಯಾರ ಮುಂದೆ ನಾನು ಪ್ರೂವ್ ಮಾಡ್ಬೇಕು? ಜಡ್ಜ್ ಮುಂದೆ ಪ್ರೂವ್ ಮಾಡ್ಬೇಕು. ಜಡ್ಜ್ ಯಾರು? ಸಿ ಅಂತ, ಕರೆಕ್ಟಾ? ಯಾರ ಮುಂದೆ ಪ್ರೂವ್ ಮಾಡ್ಬೇಕು? ಜಡ್ಜ್ ಮುಂದೆ ಪ್ರೂವ್ ಮಾಡ್ಬೇಕು. ನಾನು ಜಸ್ಟ್ ಕಣ್ಣಿಂದ ನೋಡಿದೀನಿ ಅಷ್ಟೇ, ಬಟ್ ನಮ್ ಮನೇಲಿ ನೋಡಿದೀನಿ, ಬಟ್ ನನ್ನ ಹತ್ರ ಏನಂದ್ರೆ ಏನು ಪ್ರೂಫ್ ಇಲ್ಲ. ಓಕೆನಾ? ಸೊ ಅವಾಗ ಏನಾಗುತ್ತೆ? ಕಳ್ತನ ಮಾಡಿರೋದು ನಿಜ ಅಲ್ವಾ? ಎಸ್ ಮ್ಯಾಮ್. ನನಗ್ ಗೊತ್ತು ಅವ್ನ್ ಕಳ್ತನ ಮಾಡಿದಾನೆ. ಸೊ ಏನಿದೆ? ಎ ಬಿ ಇದೆ, ಬಟ್ ನನ್ಗೆ ಜಡ್ಜ್ ಮುಂದೆ, ಸಿ ಮುಂದೆ ಪ್ರೊಡ್ಯೂಸ್ ಮಾಡಕ್ಕೆ ನನ್ನ ಹತ್ರ ಏನು ಪ್ರೂಫ್ ಇಲ್ಲ. ಈ ತರ ಓಕೆ, ದೆನ್ ಇವನ್ ಇಫ್ ಎ ಬಿ ಇಸ್ ದೇರ್ ಬಟ್ ಬಿ ಸಿ ಇಸ್ ನಾಟ್ ದೇರ್, ಇಟ್ ವಿಲ್ ಬಿ ಟ್ರಾನ್ಸಿಟಿವ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಎಸ್ ಮ್ಯಾಮ್. ಓಕೆ, ಸೊ ಇದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಟ್ರಾನ್ಸಿಟಿವ್ ಕೂಡ ನಾವು ಪ್ರತಿ ಆರ್ಡರ್ಡ್ ಪೇರ್ಗೆ ಚೆಕ್ ಮಾಡ್ತೀವಿ. ಇಸ್ ದಟ್ ಕ್ಲಿಯರ್ ವಿತ್ ಎವ್ರಿವನ್? ಸಿಮೆಟ್ರಿಕ್ ಯಾವ ತರ ಪ್ರತಿ ಆರ್ಡರ್ಡ್ ಪೇರ್ಗೆ ಚೆಕ್ ಮಾಡ್ತೀವಿ, ಅದೇ ತರ ಟ್ರಾನ್ಸಿಟಿವ್ ಕೂಡ ಪ್ರತಿ ಆರ್ಡರ್ಡ್ ಪೇರ್ಗೆ ಚೆಕ್ ಮಾಡ್ಬೇಕು. ಇಷ್ಟು ಎಲ್ರಿಗೂ ಅರ್ಥ ಆಯ್ತಾ?
ಎಸ್ ಮ್ಯಾಮ್. ಎಸ್ ಮ್ಯಾಮ್. ಈಗ ನಾನು ಸ್ವಲ್ಪ ಒಂದೆರಡು ಎಕ್ಸಾಂಪಲ್ ನಾನು ಸ್ವಲ್ಪ ಬರೆದಿಟ್ಟಿದ್ದೀನಿ. ನೋಟ್ಸ್ ಕಾಣಿಸ್ತಾ ಇದೆಯಾ ಎಲ್ರಿಗೂ? ಇಲ್ವಾ? ನೋ ಮ್ಯಾಮ್. ಓಕೆ, ಕಾಣಿಸ್ತಾ ಇಲ್ವಾ? ಓಕೆ, ಒಂದ್ ನಿಮಿಷ. ಎಸ್, ಓಕೆ. ನಾನು ಸ್ವಲ್ಪ ಎಕ್ಸಾಂಪಲ್ ಬರಿತೀನಿ, ಆಮೇಲೆ ಇದು ಎಕ್ಸಾಂಪಲ್ ಮಾಡ್ಕೊಂಡು ಆಮೇಲೆ ವಿ ವಿಲ್ ಡಿಸ್ಕಸ್ ನಿನ್ನೆ ಯಾವ್ದು ರಾಂಗ್ ಆಯ್ತು ಅಂತ ಡಿಸ್ಕಸ್ ಮಾಡ್ಕೊಳ್ಳೋಣ. ಓಕೆ, ಸೊ ಟಿಲ್ ದೆನ್ ಒಂದ್ ನಿಮಿಷ, ಲೆಟ್ ಮಿ ರೈಟ್ ದ ಕ್ವೆಶನ್. ನಾನು ಹೇಳಿರೋದು ಎಲ್ರಿಗೂ ಅರ್ಥ ಆಯ್ತಲ್ವಾ? ಎಸ್ ಮ್ಯಾಮ್. ಓಕೆ, ಸೊ ಈಗ ಸಪೋಸ್ ನಾನು ಒಂದು ರಿಲೇಷನ್ ಬರಿತೀನಿ. ಇಟ್ ಈಸ್ ಡಿಫೈನ್ಡ್ ಆನ್ ದ ಸೆಟ್ 1, 2, 3 ಎ ಸೆಟ್. ಓಕೆ, ಈಗ ಒಂದು ರಿಲೇಷನ್ ಇದೆ ಆರ್. ಸೇ 1, 2, 2, say 3, 3, say 1, 2 and say 2, 1. ಓಕೆ, ಈ ತರ ಒಂದು ರಿಲೇಷನ್ ಬರಿತೀನಿ. ನಾನು ಹೇಳ್ತೀನಿ ನಿಮ್ಗೆ ಚೆಕ್ ಫಾರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ. ಓಕೆ, ರಿಫ್ಲೆಕ್ಸಿವ್ ಏನ್ ಹೇಳುತ್ತೆ? ಇಫ್ ಇಟ್ ಇಸ್ ಡಿಫೈನ್ಡ್ ಆನ್ ಎ. ಎ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ? 3, 1, 2, 3. ಆಲ್ ಆರ್ಡರ್ಡ್ ಪೇರ್ಸ್, ಡಬ್ಲೆಟ್ ಆರ್ಡರ್ ಪೇರ್ಸ್ ಆರ್ ಹಿಯರ್. ಎಸ್ ಮ್ಯಾಮ್. 1 ಇದೆ, 2 ಇದೆ, 3 ಇದೆ. ದಟ್ ಇಸ್ 1, 1, 2, 2, 3, 3. ಸೊ ಇದೇನಾಯ್ತು? ರಿಫ್ಲೆಕ್ಸಿವ್. ಈಗ ಸಿಮೆಟ್ರಿಕ್ ಚೆಕ್ ಮಾಡ್ಬೇಕು. ಸಿಮೆಟ್ರಿಕ್ ಯು ಹ್ಯಾವ್ ಟು ಚೆಕ್ ಫಾರ್ ಎವ್ರಿ ಎಲಿಮೆಂಟ್. 1, 1 ಉಲ್ಟಾ ಏನಾಗುತ್ತೆ? 1, 1. ನಿಮ್ಗೆ ಡಬ್ಲೆಟ್ ಇದ್ದಾಗ ಆಲ್ವೇಸ್ ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಓಕೆ, 1, 1, 2, 2, 3, 3 ಸ್ಯಾಟಿಸ್ಫೈ ಆಗೇ ಆಗುತ್ತೆ. ಈಗ 1, 2 ತಗೊಂಡ್ರೆ 2, 1 ಇದೆಯಾ ಇಲ್ಲಿ? ಇಲ್ಲ. ಸೊ ಸಿಮೆಟ್ರಿಕ್ ಆಗ್ಲಿಲ್ಲ. ಸೊ ಯು ಸ್ಟಾಪ್ ಹಿಯರ್ ಓನ್ಲಿ. ನೋ ನೀಡ್ ಟು ಚೆಕ್. 2, 1 ಇದ್ರೆ ಅದು ಸಿಮೆಟ್ರಿಕ್ ಆಗುತ್ತಾ? ಅವಾಗ ಸಪೋಸ್ 2, 1 ಇದ್ರೆ ಇದಕ್ ಸಿಮೆಟ್ರಿಕ್ ಆಯ್ತು. ಬಟ್ ಇನ್ನು ಇದೊಂದು ಎಲಿಮೆಂಟ್ ಇದೆಯಲ್ವಾ? ಎಸ್ ಮ್ಯಾಮ್. ಯು ಹ್ಯಾವ್ ಟು ಚೆಕ್ ಫಾರ್ ಎವ್ರಿಥಿಂಗ್. ನಾನು ಯಾಕೆ ಸ್ಟಾಪ್ ಮಾಡಿದೆ? ಇವನ್ ಇಫ್ ಇಟ್ ಇಸ್ ಫಾಲ್ಸ್ ಫಾರ್ 1 ಆರ್ಡರ್ ಪೇರ್ ಆಲ್ಸೋ, ಇಟ್ ಇಸ್ ಫಾಲ್ಸ್ ಓನ್ಲಿ. ಎಸ್ ಮ್ಯಾಮ್. ಈಗ 1, 2 ಗೆನೆ ಇಲ್ಲಿ ಫಾಲ್ಸ್ ಆಯ್ತು. ಸೊ ನಾನು 2, 3 ಗೆ ಹೋಗೋ ಅವಶ್ಯಕತೆ ಇದೆಯಾ? ಇಲ್ಲ. ಈಗ ಅವ್ರು ಹೇಳಿರೋ ತರ ಸಪೋಸ್ 2, 1 ಇದ್ದಿದ್ರೆ ಇಲ್ಲಿ ಸಿಮೆಟ್ರಿಕ್ ಆಯ್ತು. ಇಲ್ಲಿ ಸಿಮೆಟ್ರಿಕ್ ಆಗಿದ್ರಿಂದ ನಾನು ನೆಕ್ಸ್ಟ್ ಹೋಗ್ಬೇಕು. ನೆಕ್ಸ್ಟ್ ಆರ್ಡರ್ ಪೇರ್ ಯಾವ್ದು? 2, 3. ಅವಾಗ 2, 3 ಗೆ ಇದೆಯಾ? ಸಿಮೆಟ್ರಿಕ್. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಎಸ್ ಮ್ಯಾಮ್. ಈಗ ಯಾರಾದ್ರೂ ಹೇಳ್ಬೋದಾ ಟ್ರಾನ್ಸಿಟಿವ್ ಇದೆಯಾ ಇಲ್ವಾ ಅಂತ? ಯು ಚೆಕ್ ಎನಿ. ಈಗ ಸಪೋಸ್ ನಾನು ಇದನ್ನ ತಗೋತೀನಿ. ಓಕೆ, ಇವನ್ ಇಫ್ ಇಟ್ ಇಸ್ ಫಾಲ್ಸ್ ಫಾರ್ 1 ಆಲ್ಸೋ, ಇಟ್ ವಿಲ್ ನಾಟ್ ಬಿ ಟ್ರಾನ್ಸಿಟಿವ್ ಅಂತ. ಟ್ರಾನ್ಸಿಟಿವ್ ಆಗಲ್ಲ. ಕರೆಕ್ಟಾ? ಇದು ಎ ಬಿ ಇದೆಯಾ? ಎಸ್ ಮ್ಯಾಮ್. ಬಿ ಸಿ ಇದೆಯಾ? ಎಸ್. ಎ ಸಿ ಏನಾಗುತ್ತೆ? 1, 3. 1, 3 ಇದೆಯಾ ನಮ್ಮಲ್ಲಿ? ಇಲ್ಲ ಮ್ಯಾಮ್. ಟ್ರಾನ್ಸಿಟಿವ್. ಓಕೆನಾ? ಎಸ್ ಮ್ಯಾಮ್. ಓಕೆ, ಈಗ ನಾನು ಇದನ್ನೆಲ್ಲ ಅಳಿಸ್ಬಿಡ್ತೀನಿ. ನಾನು ನಿಮ್ಗೆ ಮತ್ತೆ ಎಸ್. ಓಕೆ, ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಒಂದು ವೇಳೆ ಟ್ರಾನ್ಸಿಟಿವ್ ಆಗಿದ್ದಿದ್ರೆ ನೀವ್ ಏನ್ ಮಾಡ್ತೀರಾ? ಒಂದ್ ವೇಳೆ ಟ್ರಾನ್ಸಿಟಿವ್ ಆದ್ರೆ ಈಗ ನಾನು ಇಲ್ಲಿ ಒಂದು ಆಡ್ ಮಾಡ್ತೀನಿ. ಓಕೆ, ಈಗ ಹೇಳಿ, ಇದಕ್ಕೆ ಇದು ಟ್ರಾನ್ಸಿಟಿವ್ ಆಗುತ್ತಾ? ಈಗ ಆಗುತ್ತೆ ಮ್ಯಾಮ್. ಆಗುತ್ತೆ, ಕರೆಕ್ಟಾ? ಸೊ ಒಂದ್ ವೇಳೆ ಒಂದಕ್ ಆದ್ರೆ ಯು ಹ್ಯಾವ್ ಟು ಚೆಕ್ ಫಾರ್ ಎವ್ರಿಥಿಂಗ್. ನಾನು ಯಾವ್ದಕ್ ಚೆಕ್ ಮಾಡಿದೆ? 1, 2, 2, 3 ಆಮೇಲೆ 1, 3 ಚೆಕ್ ಮಾಡಿದೆ. ಕರೆಕ್ಟಾ? ಎಸ್ ಮ್ಯಾಮ್. ಓಕೆ, ದ ಕಂಡೀಷನ್ ಸೇಸ್ ಇಟ್ ಶುಡ್ ಬಿ ಟ್ರೂ ಫಾರ್ ಆಲ್ ಆರ್ಡರ್ಡ್ ಪೇರ್ಸ್. ಈಗ ನಾನು 1, 2 ನ ಫಸ್ಟ್ ತಗೊಂಡೆ. ಅಲ್ಲೇನು ರೂಲ್ ಇಲ್ಲ, ನೀವ್ ಇದನ್ನೇ ಫಸ್ಟ್ ತಗೋಬೇಕಂತ ಯಾವ್ದು ರೂಲ್ ಇಲ್ಲ. ನಾನು 2, 3 ಫಸ್ಟ್ ತಗೋಬೋದಲ್ವಾ? ನಾನ್ ತಗೋಬೋದಲ್ವಾ 2, 3 ಫಸ್ಟ್? ಎಸ್. ಯಾವ್ದಾದ್ರು ಒಂದು ಎ ಬಿ ತಗೊಳ್ಳಿ. ಪಿ ಸಿ ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು? 3 ಇಂದ ಸ್ಟಾರ್ಟ್ ಆಗ್ಬೇಕು. ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಇದು 3 ಇಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟಾ? ಸೊ ಇದು 3 ಅಂತ ತಗೋತೀನಿ. ಇವಾಗ ಇಲ್ಲಿ ಎ ಸಿ ಏನಾಗುತ್ತೆ? 2, 3 ಆಗುತ್ತೆ. ಸೊ 2, 3 ಇಸ್ ದೇರ್ ಇನ್ ದ ರಿಲೇಷನ್. ಎಸ್ ಮ್ಯಾಮ್. ಎಸ್. ಸೊ ಇದಕ್ಕೂ ಆಯ್ತು, ಇದಕ್ಕೂ ಆಯ್ತು. ಕರೆಕ್ಟಾ? ನಾಟ್ ನೆಸೆಸರಿ ನಾನು ಇದನ್ನೇ ತಗೋಬೇಕಂತ. ನಾನು 1, 3 ಕೂಡ ತಗೋಬೋದಲ್ವಾ?
ಎಸ್ ಮ್ಯಾಮ್. ಎಸ್ ಮ್ಯಾಮ್. 1,3 ಕೂಡ ತಗೋಬಹುದು. 1,3 ತಗೊಂಡ್ರೆ ನಾನು ಯಾವ್ದು ಆರ್ಡರ್ ಪೇರ್ ತಗೋಬಹುದು ಇಲ್ಲಿ? 3, 3. 3,3 ತಗೋಬಹುದು. 3,3 ತಗೊಂಡ್ರೆ ಏನಾಗುತ್ತೆ ಇಲ್ಲಿ? 1,3. 3 ಆಗುತ್ತೆ. ಸೊ ಇಸ್ ಇಟ್ ಟ್ರಾನ್ಸಿಟಿವ್ ಫಾರ್ ದಿಸ್ ಪೇರ್? ಎಸ್ ಮ್ಯಾಮ್. ನಾನು ಈಗ ಸಪೋಸ್ 3,3 ತಗೊಂಡ್ರೆ, ಓಕೆ, ನಾನು ಯಾವ್ ತಗೊಂತಾ ಇದ್ದೀನಿ ಇಲ್ಲಿ? 3,3 ತಗೊಂತಾ ಇದ್ದೀನಿ. 3,3ಗೆ 3 ಇಂದ ಸ್ಟಾರ್ಟ್ ಆಗೋ ಬೇರೆ ಆರ್ಡರ್ ಪೇರ್ ಯಾವ್ದಾದ್ರು ಇದೆಯಾ? 3,1. 3,1 ಎಲ್ಲಿದೆ ನಮ್ಮಲ್ಲಿ? ಇಲ್ಲ ಇದ್ರಲ್ಲಿ. ಇಲ್ಲ Okay. ಮ್ಯಾಮ್. ಸೊ ನಮ್ಮ ಹತ್ರ BC ಇದೆಯಾ? ಇಲ್ಲ. ಓಕೆ, ಟ್ರಾನ್ಸಿಟಿವ್ ಆಗುತ್ತೆ. ಸೊ ಇದು ಏನಾಗುತ್ತೆ? ಡೆಫಿನೆಟ್ಲಿ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಈಗ ನೋಡ್ಬೋದಾ ಎಲ್ಲಾ ಕೇಸ್ ನಲ್ಲಿ ಟ್ರಾನ್ಸಿಟಿವ್ ಆಗ್ತಾ ಇದೆ ಅಂತ? ಎಸ್ ಮ್ಯಾಮ್. ಎಸ್ So if ಮ್ಯಾಮ್. it is for everything it is true, it will be true only. Even if Yes, it is ma'am. for one also it is false, then entire it will be not transitive. ಎಸ್ ಮ್ಯಾಮ್. Are you all understanding now? ಎಸ್ ಮ್ಯಾಮ್. I hope I have made my point. ಎಸ್ ಮ್ಯಾಮ್. ಎಸ್ ಮ್ಯಾಮ್. ಇನ್ನೊಂದ್ ಮಾಡ್ತೀನಿ, ಆಮೇಲೆ ಸ್ಟಾಪ್ ಮಾಡ್ಬಿಡೋಣ. ದೆನ್ ವಿ ವಿಲ್ ಕಮ್ ಬ್ಯಾಕ್ ಟು ಅವರ್ ಯೆಸ್ಟರ್ಡೇಸ್ ಎಕ್ಸಾಂಪಲ್. ಓಕೆ, ಸಪೋಸ್ ಆರ್ ಅಂತ ಬರೀತೀನಿ. ಅದು ರಿಫ್ಲೆಕ್ಸಿವ್ ಆಗಿರ್ಲಿಲ್ಲ ಅಲ್ವಾ? ಸಿಮೆಟ್ರಿಕ್ ಆಗಿರ್ಲಿಲ್ಲ. ಓಕೆ, 1,1, 2,2 ಬರೀತೀನಿ. 3,3. 1,3 ಬರೀತೀನಿ. ಸೇ 3,1 ಅಂತ ಬರೀತೀನಿ. 1, 2. ಓಕೆ ಓಕೆ. ಸೊ ಇದನ್ನ ನೀವು ಹೇಳ್ಬೋದಾ ರಿಫ್ಲೆಕ್ಸಿವ್ ಆಗಿದ್ಯಾ ಇಲ್ವಾ ಮ್ಯಾಮ್ ಅಂತ? ಮ್ಯಾಮ್ ಇದು ರಿಲೇಶನ್ ಕ್ವಶನ್ ಅಲ್ಲೇ ಇರುತ್ತಾ? ಹಾ, ರಿಲೇಶನ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆ, ಎಸ್ ಮ್ಯಾಮ್. tell me, is this reflexive? ನೋ ಮ್ಯಾಮ್. No. 1,1 ಇದೆ, 2,2 ಇದೆ. 2,2. 3 ಇಲ್ಲ, 3,3 3,3. because R is defined on what set? On set A. ಓಕೆ, ಈಗ Yes, ma'am. ಸಿಮೆಟ್ರಿಕ್ ಬರೋಣ. 1,1 ಸಿಮೆಟ್ರಿಕ್ ಆಗಿರುತ್ತಾ? ಎಸ್ ಮ್ಯಾಮ್. ಎಸ್ ಮ್ಯಾಮ್. 2,2 ಸಿಮೆಟ್ರಿಕ್ ಆಗಿರುತ್ತಾ? ಎಸ್ ಮ್ಯಾಮ್. 1,3 ಉಲ್ಟಾ ಏನಾಯ್ತು? 3,1. ಅದಿದ್ಯಾ? ಇದೆ ಎಸ್ ಮ್ಯಾಮ್. ಮ್ಯಾಮ್. 3,1 ತಗೊಂಡ್ರೆ 3,1 ಉಲ್ಟಾ ಏನಾಯ್ತು? 1,3. 1,3. 1,3 ಇದೆಯಾ? ಎಸ್ ಎಸ್ ಮ್ಯಾಮ್. ಮ್ಯಾಮ್. ಸೊ ಎಲ್ಲಾ ಆರ್ಡರ್ ಪೇರ್ಗೆ ಅದ್ರದ್ದು AB BA ಇದಾವ. ಮ್ಯಾಮ್ ಆದ್ರೆ 3,3 ಇದೆ ಇಲ್ವಲ್ಲ? ಮ್ಯಾಮ್. It is not reflexive. I'm talking symmetric. ಎಸ್ ಮ್ಯಾಮ್. Symmetric. Sorry, ನಾನು ರಿಫ್ಲೆಕ್ಸಿವ್ ಅನ್ನ. ಓಕೆ, ಸಿಮೆಟ್ರಿಕ್. ಸೊ ಇದು ಸಿಮೆಟ್ರಿಕ್ ಆಗಿರುತ್ತಾ? ಎಸ್. ಎಸ್ ಮ್ಯಾಮ್. For every ordered pair, if AB is there, BA is there. Yes, it is symmetric. ಈಗ ನೀವು ಟ್ರಾನ್ಸಿಟಿವ್ ಹೇಳ್ಬೋದಾ? ಎಸ್ ಮ್ಯಾಮ್. ಈಗ ನಾನು ಸಪೋಸ್ 1,3 ತಗೊಂಡ್ರೆ, ಓಕೆ, ಸಪೋಸ್ ನಾನು 1,3 ತಗೋತೀನಿ. ಇದಕ್ಕೆ ಯಾವ ನೆಕ್ಸ್ಟ್ ಆರ್ಡರ್ ಪೇರ್ ತಗೋಬಹುದು ನಾನು? 3,3. 3,1 ತಗೋಬೇಕು. ಅವಾಗ AC ಏನಾಗುತ್ತೆ? 1,1. 1 ಆಗುತ್ತೆ. ಕರೆಕ್ಟಾ? ಸೊ 1,1 ಪ್ರೆಸೆಂಟ್ ಇದೆಯಾ ಇದ್ರಲ್ಲಿ? ಎಸ್ Yes, ಮ್ಯಾಮ್. ma'am. ಹೌದು, ಪ್ರೆಸೆಂಟ್ ಇದೆ. ಬಟ್ ನಮ್ಗೆ ಏನು ರೂಲ್ ಇಲ್ಲ, ನೀವು ಇದನ್ನೇ ಆರ್ಡರ್ ಪೇರ್ ಫಸ್ಟ್ Excuse me, ತಗೋಬೇಕು ಅಂತ. ಹಾ, ಹೇಳಿ. ಮ್ಯಾಮ್ 1,3 ನ ನೀವ್ A, B ಅಂತ ಕನ್ಸಿಡರ್ ಮಾಡ್ಕೊಂಡ್ರಿ. ಹಾ, ಹೌದು, ಇದು A, B, ಇದು B, C. ಸೊ A, C ಏನಾಯ್ತು? 1,1 ಆಯ್ತು. ಕರೆಕ್ಟಾ? ಮ್ಯಾಮ್ A, B ಆದ್ರೆ B, C ಹೇಗೆ ಮ್ಯಾಮ್? B ಕರೆಕ್ಟ್ ಇದೆ, C ಹೆಂಗ್ ತಗೊಂಡ್ರಿ ಮ್ಯಾಮ್? ಇದು ಆರ್ಡರ್ ಪೇರು. ಇಲ್ಲಿ 1,3 ಇದೆಯಾ, ಇಲ್ಲಿ 3,1 ಇದೆಯಾ, ಅದನ್ನೇ ತಗೊಂಡೆ ನಾನು. ಇದು A ಆಯ್ತು, ಇದು B ಓಕೆ ಆಯ್ತು. ಮ್ಯಾಮ್. ಎಸ್ ಇದು ಮ್ಯಾಮ್. B ಇಂದ ಸ್ಟಾರ್ಟ್ ಆಗ್ಬೇಕು, ಇದು C ಆಯ್ತು. ಕರೆಕ್ಟಾ? ಎಸ್ ಮ್ಯಾಮ್. ಎಸ್ ಮ್ಯಾಮ್. Okay, ಇದಾಯ್ತು. ಬಟ್ ಇಸ್ ದೇರ್ ಎನಿ ರೂಲ್ ದಟ್ ಹೀಗೆ ಸ್ಟಾರ್ಟ್ ಆಗ್ಬೇಕಂತ ಏನಾದ್ರು ರೂಲ್ ಇದೆಯಾ? ಇಲ್ಲ ನೋ ಮ್ಯಾಮ್. ಮ್ಯಾಮ್. ಓಕೆ, ನಾನ್ ಸಪೋಸ್ ಮೊದಲು 3,1 ತಗೊಂತೀನಿ. ದೆನ್ ಐ ಹ್ಯಾವ್ ಟು ಟೇಕ್ ಅ ಆರ್ಡರ್ಡ್ ಪೇರ್ ವಿಚ್ ಸ್ಟಾರ್ಟ್ಸ್ ವಿತ್ ವಾಟ್? 1 ಅಂತ. 1,3. 1,3. 1,3 ತಗೋಬಹುದು. 1,3 ತಗೊಂಡ್ರೆ ಏನಾಗುತ್ತೆ ಇಲ್ಲಿ? 3,3. ಆಗುತ್ತೆ. ಇಸ್ ದಿಸ್ ದೇರ್ ಇನ್ ಅ ರಿಲೇಶನ್? ನೋ ಮ್ಯಾಮ್. ಸೊ ಇಸ್ ಇಟ್ ಟ್ರಾನ್ಸಿಟಿವ್? ನೋ ಮ್ಯಾಮ್. ಸೊ ಒಂದ್ ಕೇಸ್ಗೂ ಫೇಲ್ ಆದ್ರೆ ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಸೊ ನೀವು ಈ ತರ ಪ್ರತಿ ಆರ್ಡರ್ ಪೇರ್ಗೆ ಚೆಕ್ ಮಾಡ್ಬೇಕು. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಟ್ರಾನ್ಸಿಟಿವ್ ಮತ್ತೆ ಸಿಮೆಟ್ರಿಕ್ ಮಾತ್ರ ಎಲ್ಲಾ ಪೇರ್ಸ್ಗೂ ಚೆಕ್ ಮಾಡಿ ಹೌದು. ಬರಿಬೇಕಾ ಮ್ಯಾಮ್? ಹೌದು ಹೌದು ಹೌದು, ಓಕೆ ಮ್ಯಾಮ್. ಚೆಕ್ ಮಾಡ್ಬೇಕು. ರಿಫ್ಲೆಕ್ಸಿವ್ ಏನಾಗಿರುತ್ತೆ? ರಿಫ್ಲೆಕ್ಸಿವ್ ನಿಮ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕರೆಕ್ಟಾ? ಓಕೆ ಮ್ಯಾಮ್. ಸೆಟ್ ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಷ್ಟು ಎಲಿಮೆಂಟ್ಸ್ A, A ಇರಬೇಕು. ರಿಫ್ಲೆಕ್ಸಿವ್ ಸೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಸೆಟ್ ನಲ್ಲಿ ಏನೇನ್ ಇದಾವೆ ಅಂತ. ಬಟ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಏನ್ ಮಾಡ್ಬೇಕು? ಪ್ರತಿ ಪೇರ್ಗೂ ಚೆಕ್ ಮಾಡ್ಬೇಕು. ಎಸ್ ಮ್ಯಾಮ್. ಓಕೆ ಮ್ಯಾಮ್. ಎಲ್ರಿಗೂ ಅರ್ಥ ಆಯ್ತಾ? ಎಸ್ ಎಸ್ ಮ್ಯಾಮ್. ಮ್ಯಾಮ್. ಓಕೆ, ಸೊ ಇದ್ರ ಮೇಲೆ ಡಿಪೆಂಡಿಂಗ್ ನಾನು ಈಗ ಹೇಳ್ತೀನಿ ನಿನ್ನೆ ಏನ್ ರಾಂಗ್ ಮಾಡಿದ್ವಿ ಅಂತ.
ಎಸ್ ಮ್ಯಾಮ್. ನಾನು ರಾಂಗ್ ಮಾಡದೇ ಇರೋದು ಕೂಡ ಬರಿತೀನಿ ಇಲ್ಲಿ. ಎರಡೇ ರಾಂಗ್ ಮಾಡಿದೀವಿ, ಡೋಂಟ್ ವರಿ. ಬಟ್ ಆದ್ರೂ ಬರಿತೀನಿ. ಓಕೆ, ಫಸ್ಟ್ ಕ್ವೆಶನ್ ನಮ್ಗೆ ಆರ್ಡರ್ ಪೇರ್ ಈ ತರ ಬಂದಿತ್ತು. 1,3 ಬಂದಿತ್ತು, 2,6 ಬಂದಿತ್ತು, ದೆನ್ 3,9 ಬಂದಿತ್ತು, ಆಮೇಲೆ 4,12 ಬಂದಿತ್ತು. ಇದು ಫಸ್ಟ್ ಕ್ವೆಶನ್ ಈ ತರ ಬಂದಿತ್ತು. ನಾನು ಕ್ವೆಶನ್ ಎಲ್ಲ ಬರೆಯಲ್ಲ, ಈಗ ನಾವು ಮಾಡಿದೀವಿ ಆಲ್ರೆಡಿ. ಓಕೆ, ಟೆಲ್ ಮಿ ಇಟ್ ವಾಸ್ ಆನ್ ದ ಸೆಟ್, ಅದು 1 2 3 4 5 6 1 to 14 ಅಂತ ಇತ್ತು. ನೆನಪಿದ್ಯಾ ಈ ಕ್ವೆಶನ್? ಎಸ್ ಮ್ಯಾಮ್. ಎಸ್, 1 to 14 ಸೆಟ್ ಮೇಲೆ ಇದಾಗಿತ್ತು. ಇಲ್ಲಿ ರಿಫ್ಲೆಕ್ಸಿವ್ ಆಗುತ್ತಾ ಇದು? ಕ್ಲಿಯರ್ಲಿ ನಾಟ್ ರಿಫ್ಲೆಕ್ಸಿವ್. ಓಕೆ, ಸಿಮೆಟ್ರಿಕ್ ಆಗುತ್ತಾ ಇದು? 1,3 ಇದೆ, ಆದ್ರೆ 3,1 ಇಲ್ಲ. ಓಕೆ, ಫಸ್ಟ್ ಎಲಿಮೆಂಟ್ ಗೆನೆ ಇಲ್ಲ, ಸೊ ಬಾಕಿ ಎಲಿಮೆಂಟ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಟ್ ವಿಲ್ ಬಿ ನಾಟ್ ಸಿಮೆಟ್ರಿಕ್ ಓನ್ಲಿ. ಕರೆಕ್ಟಾ? ಈಗ ಯಾವ್ದಾದ್ರು ಒಂದ್ ತಗೊಳ್ಳಿ. 1,3 ತಗೊಂಡೆ, 3,9 ತಗೊಂಡೆ. ಹಾಗಾದ್ರೆ ಏನ್ ಪ್ರೆಸೆಂಟ್ ಇರ್ಬೇಕು? 1,9 ಪ್ರೆಸೆಂಟ್ ಇರ್ಬೇಕು. ಪ್ರೆಸೆಂಟ್ ಇದೆಯಾ ಇಲ್ಲಿ? ಇಲ್ಲ. 1,9 ಇಲ್ಲ ಮ್ಯಾಮ್. ಇಟ್ ಇಸ್ ನಾಟ್ ಟ್ರಾನ್ಸಿಟಿವ್. ಈ ಕ್ವೆಶನ್ ಅಲ್ಲಿ ಏನೂ ರಾಂಗ್ ಇಲ್ಲ. ಅವರ್ ಆನ್ಸರ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಮತ್ತೊಂದ್ ಬಂದಿತ್ತು ನಮ್ಗೆ. ಏನ್ ಬಂದಿತ್ತು? ವಾಟ್ ವಾಸ್ ದಟ್ ಕ್ವೆಶನ್ ಬಾಬಾ? ಮ್ಯಾಮ್ ಟ್ರಾನ್ಸಿಟಿವ್ ಪ್ರೆಸೆಂಟ್ ಆಗಿಲ್ವಾ? ಇಲ್ಲ, 1,3 ಪ್ರೆಸೆಂಟ್ ಇದೆ, 3,9 ಇದೆ. ಹಾಗಾದ್ರೆ ಏನ್ ಇರ್ಬೇಕಲ್ಲಿ? 1,9 ಇದೆಯಾ ನಮ್ಮಲ್ಲಿ? ಇಲ್ಲ ಮ್ಯಾಮ್. ಆದ್ರೆ ಕಂಡೀಷನ್ ಅಲ್ಲಿ ರಿಸಲ್ಟ್ ಬಂದಾಗ 1,3 A, B ಇದ್ರೂನು ಟ್ರಾನ್ಸಿಟಿವ್ ಅಂತ ಹೇಳಿದ್ರಿ ಅಲ್ವಾ ಮ್ಯಾಮ್? ಯಾವ್ದು ಇಲ್ಲ ಅಂದ್ರೆ ಇಟ್ ವಿಲ್ ಬಿ ಶುಡ್ ಯು ಹ್ಯಾವ್ ಟು ಚೆಕ್ ಫಾರ್ ಎವ್ರಿ ಆರ್ಡರ್ ಪೇರ್. ನೋ, ಎಸ್ ಮ್ಯಾಮ್. ಸಪೋಸ್ ಇಲ್ಲಿ ನಿಮ್ ಕ್ವಶನ್ ಆನ್ಸರ್ ಮಾಡ್ತೀನಿ. ಈಗ ನಾನು ಸಪೋಸ್ ಇಲ್ಲಿ 2,6 ತಗೋತೀನಿ. ಕರೆಕ್ಟಾ? ಎಸ್ ಮ್ಯಾಮ್. 2,6 ಗೆ ನಮ್ಗೆ ನೆಕ್ಸ್ಟ್ 6 ಇಂದ ಸ್ಟಾರ್ಟ್ ಆಗ್ಬೇಕು. ಕರೆಕ್ಟಾ? ಬಟ್ Yes, ನಮ್ಗೆ ma'am. 6 ಇಂದ ಸ್ಟಾರ್ಟ್ ಆಗೋದು ಯಾವ್ದಾದ್ರು ಇದೆಯಾ ಇಲ್ಲಿ? ಇಲ್ಲ ಮ್ಯಾಮ್. ಅದಕ್ಕೆ ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಇಟ್ ಶುಡ್ ಬಿ ಟ್ರಾನ್ಸಿಟಿವ್ ಫಾರ್ ಆಲ್ ಆರ್ಡರ್ ಪೇರ್ಸ್. ನೋ, ಎಸ್ ಮ್ಯಾಮ್. ಓಕೆ, ಇಲ್ಲಿ ಈ ಆರ್ಡರ್ ಪೇರ್ಗೆ ಈ ಆರ್ಡರ್ ಪೇರ್ಗೆ ಟ್ರಾನ್ಸಿಟಿವ್ ಇಲ್ಲ ಅದು. ಸೊ Yes, ಇವನ್ ma'am. ಇಟ್ ಇಸ್ ನಾಟ್ even if it is false for one also, it is not transitive. Are you understanding? ಎಸ್ ಮ್ಯಾಮ್. ಈಗ ನಾನು ಸಪೋಸ್ 4,12 ಅಂತಾನು ತಗೊಂಡೆ ಅಂತ ಅನ್ಕೊಳ್ಳಿ. ನನ್ಗೆ ನೆಕ್ಸ್ಟ್ 12 ಇಂದ ಏನೋ ಒಂದ್ ಸ್ಟಾರ್ಟ್ ಆಗ್ಬೇಕು, ಅದಿಲ್ಲ. ಬಟ್ ಇಲ್ಲಿ ಟ್ರಾನ್ಸಿಟಿವ್ ಆಗುತ್ತೆ. ಬಟ್ ಉಳಿದಿರೋ ಆರ್ಡರ್ ಪೇರ್ ಯಾವ್ದದು? 1,3,3,9, ಅದಕ್ಕೆ ಇಲ್ಲ. ಸೊ ಇಟ್ ವಿಲ್ ನಾಟ್ ಬಿ ಟ್ರಾನ್ಸಿಟಿವ್. ಎಸ್ ಮ್ಯಾಮ್. ಈಗ ಅರ್ಥ ಆಯ್ತಾ? ಎಸ್ ಮ್ಯಾಮ್. ಓಕೆ, ಸೊ ಆಮೇಲೆ ಈ ಕ್ಲಾಸ್ ವಿಡಿಯೋನ ನೀವು ಪದೇ ಪದೇ ಒಂದ್ 2-3 ಸಲ ನೋಡಿ. ಓಕೆ, ಅರ್ಥ ಆಗುತ್ತೆ. ನೌ ಇಸ್ ದಿಸ್ ರಿಫ್ಲೆಕ್ಸಿವ್? Yes, ma'am. ರಿಫ್ಲೆಕ್ಸಿವ್ ಇದೆಯಾ ಇದು? ಇಲ್ಲ ಮ್ಯಾಮ್. No, ಇಲ್ಲ. ma'am. ಆಮೇಲೆ ಈ ಕ್ವೆಶನ್ ನಾವು ಆಕ್ಚುಲಿ ರಾಂಗ್ ಮಾಡಿರೋದು. ಇದು ರಿಫ್ಲೆಕ್ಸಿವ್ ಇಲ್ಲ ಡೆಫಿನೆಟ್ಲಿ. ಸಿಮೆಟ್ರಿಕ್ ಇದೆಯಾ? ಇಲ್ಲ ಮ್ಯಾಮ್. ಇಲ್ಲ, ಸಿಮೆಟ್ರಿಕ್ ಇಲ್ಲ. ಕರೆಕ್ಟಾ? ಈಗ ಟ್ರಾನ್ಸಿಟಿವ್ ಬರೋಣ. ನಾನು ಯಾವ್ದಾದ್ರು ಒಂದ್ ಪೇರ್ ತಗೊಂತೀನಿ. 1,6 ಇದು A, B ಆಯ್ತು. ಇದಕ್ಕೆ 6, C ಅನ್ನೋ ತರ ಯಾವ್ದಾದ್ರು ಇದೆಯಾ? ಇಲ್ಲ ಮ್ಯಾಮ್. ಇಲ್ಲ. 2,7 ತಗೊಂತೀನಿ. ಓಕೆ, ಸೊ ಇದು AB ಆಯ್ತು. ಸೊ ಇದು 7, C ಯಾವ್ದಾದ್ರು ಈ ತರ ಪೇರ್ ಇದೆಯಾ ನಮ್ಮಲ್ಲಿ? ಇಲ್ಲ ಮ್ಯಾಮ್. No, ma'am. ಈಗ 3,8 ತಗೋತೀನಿ. 8 ಇಂದ ಸ್ಟಾರ್ಟ್ ಆಗೋ ಯಾವ್ದಾದ್ರು ಪೇರ್ ಇದೆಯಾ? ನೋ ಮ್ಯಾಮ್. ಇಲ್ಲ. ಸೊ ಫಾರ್ Ma'am. everything what we have, AB belongs to R, but we don't have a ordered pair such BC that BC belongs. belongs to R. ಸೊ ಇದೇನಾಗುತ್ತೆ? Transitive. ಟ್ರಾನ್ಸಿಟಿವ್ ಆಗುತ್ತೆ. ನಾವು ನಿನ್ನೆ ಇದನ್ನ ಆಗಲ್ಲ ಅಂತ ಬರ್ಕೊಂಡ್ವಿ, ಬಟ್ ಇದೇನಾಗುತ್ತೆ? ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಆಗುತ್ತೆ. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? ಎಸ್ ಮ್ಯಾಮ್. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಚೆಕ್ ಫಾರ್ ಎವ್ರಿ ಆರ್ಡರ್ ಪೇರ್. ಅರ್ಥ ಆಗ್ತಾ ಇದೆಯಾ? ಎಸ್ ಮ್ಯಾಮ್. ಬಾಕಿ ಎಲ್ಲ ಕರೆಕ್ಟ್ ಇದೆ, ಡೋಂಟ್ ವರಿ. ಸೆಟ್ ಬಿಲ್ಡರ್ ನಲ್ಲಂತೂ ಈ ತರ ಚೆಕ್ ಮಾಡೋ ಅವಶ್ಯಕತೆನೆ ಬರಲ್ಲ. ಸೆಟ್ ಬಿಲ್ಡರ್ ನಲ್ಲಿ ನಾವು ಮ್ಯಾಥಮೆಟಿಕಲಿ ಯೋಚನೆ ಮಾಡ್ತೀವಿ, ಅದು ಮ್ಯಾಥಮೆಟಿಕಲಿ ಪಾಸಿಬಲ್ ಇದೆಯಾ, ಪಾಸಿಬಲ್ ಇಲ್ವಾ, ಅಲ್ಲಿ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಮತ್ತೊಂದು ರಾಂಗ್ ಮಾಡಿರೋದು ನಾವ್ ಯಾವ್ದಂದ್ರೆ ಇದು ಎಕ್ಸ್ ಇಸ್ ವೈಫ್ ಆಫ್ ವೈ. ಫಸ್ಟ್ ರಿಫ್ಲೆಕ್ಸಿವ್. ರಿಫ್ಲೆಕ್ಸಿವ್ ಏನಾಗುತ್ತೆ? ಎಕ್ಸ್ ಇಸ್ ವೈಫ್ ಆಫ್ ಎಕ್ಸ್. ಇಸ್ ದಿಸ್ ಪಾಸಿಬಲ್? ನೋ. ಓಕೆ, ಸೊ ಇದು ರಿಫ್ಲೆಕ್ಸಿವ್ ಆಗಲ್ಲ. ಇಸ್ ದಿಸ್ ಕರೆಕ್ಟ್? ಎಸ್ ಮ್ಯಾಮ್. ಓಕೆ, ನೆಕ್ಸ್ಟ್ ಸಿಮೆಟ್ರಿಕ್ ಈಗ ಏನಾಗುತ್ತೆ? ಇಫ್ ಎಕ್ಸ್ ಇಸ್ ವೈಫ್ ಆಫ್ ವೈ, ಕ್ಯಾನ್ ವೈ ಬಿ ವೈಫ್ ಆಫ್ ಎಕ್ಸ್? ನೋ ಮ್ಯಾಮ್. ನೋ. ಸೊ ನಾವ್ ಏನ್ ಬರ್ಕೊಂಡ್ವಿ? y, x does not belong to R ಅಂತ ಬರ್ಕೊಂಡ್ವಿ. ಸೊ ಇಟ್ ಇಸ್ ನಾಟ್ ಸಿಮೆಟ್ರಿಕ್. ಹೌದಾ? Yes, ma'am. ಟ್ರಾನ್ಸಿಟಿವ್ ನಲ್ಲಿ ನಾವು ರಾಂಗ್ ಮಾಡಿದೀವಿ. ಏನ್ ಹೇಳುತ್ತೆ ಟ್ರಾನ್ಸಿಟಿವ್? x, y. ಎಕ್ಸ್ ಇಸ್ ವೈಫ್ ಆಫ್ y ಅಂತ ಹೇಳುತ್ತೆ. ಕರೆಕ್ಟಾ?
ಇಫ್ Yes, ಎಕ್ಸ್ ma'am. ಇಸ್ ವೈಫ್ ಆಫ್ ವೈ, ನಾನು ಒಂದ್ ವೇಳೆ ವೈ ಝೆಡ್ ಕನ್ಸಿಡರ್ ಮಾಡ್ಕೊಂಡ್ರೆ ವೈ ಝೆಡ್ ಏನಾಗುತ್ತೆ? Wife of Z. ವೈಫ್ ಆಫ್ ಝೆಡ್. ಬಟ್ ಈಗ ಎಕ್ಸ್ ಇಸ್ ವೈಫ್ ಆಫ್ ವೈ ಅಂದ್ರೆ ವೈ ಶುಡ್ ಬಿ ಮೇಲ್ ಆರ್ ನೋ? Yes, ma'am. ಈಗ ಒಂದು ಮೇಲು ಬೇರೆ ಝೆಡ್ ಗೆ ವೈಫ್ ಆಗಕ್ ಸಾಧ್ಯ ಆಗುತ್ತಾ? ಇಲ್ಲ ಮ್ಯಾಮ್. ಇಲ್ಲ. ಸೊ ಇಲ್ಲಿ ಏನಾಯ್ತು, ಎಕ್ಸ್ ಕೊಮ ವೈ ಬಿಲಾಂಗ್ ಆದ್ರೆ ವೈ ಕೊಮ ಝೆಡ್ ಬಿಲಾಂಗ್ ಆಗೋದೇ ಇಲ್ಲ. Yes, ಕರೆಕ್ಟಾ? ma'am. ಇದ್ ಆಗೋದೇ ಇಲ್ಲ ಅಂದ್ಮೇಲೆ ಎಕ್ಸ್ ಝೆಡ್ ಚೆಕ್ ಮಾಡೋ ಕ್ವಶನ್ ಹೌದು. ಬರುತ್ತೆ. ಸೊ ಇದು ಟ್ರಾನ್ಸಿಟಿವ್ ಆಗುತ್ತಾ ನಾನ್ ಟ್ರಾನ್ಸಿಟಿವ್ ಆಗುತ್ತಾ? Transitive ಆಗುತ್ತೆ ಮ್ಯಾಮ್. ವೆರಿ ಗುಡ್, ವೆರಿ ಗುಡ್. ಇದು ಟ್ರಾನ್ಸಿಟಿವ್ ಆಗುತ್ತೆ. Yes, ma'am. ಡಿಡ್ ಯು ಆಲ್ ಅಂಡರ್ಸ್ಟ್ಯಾಂಡ್ ನಾವ್? Yes, ma'am. ಇದು ಎರಡೇ ನಾವು ರಾಂಗ್ ಮಾಡಿರೋದು. ಆ ಕ್ವಶನ್ ಅಲ್ಲೂ ಎ ಬಿ ಇದೆ ಬಟ್ ಎಲ್ಲೂ ಬಿ ಸಿ ಇಲ್ಲ, ಸೊ ಇಟ್ ಇಸ್ ಟ್ರಾನ್ಸಿಟಿವ್. ಇಲ್ಲಿ ಎಕ್ಸ್ ವೈ ಟ್ರೂ ಆದ್ರೆ ವೈ ಝೆಡ್ ಟ್ರೂ ಆಗಕ್ ಸಾಧ್ಯನೇ ಇಲ್ಲ, ಬಿಕಾಸ್ ವೈ ಇಸ್ ಮೇಲ್. ವೈ ಮೇಲ್ ಆದ್ಮೇಲೆ ಅದು ವೈಫ್ ಆಫ್ ಝೆಡ್ ಆಗಕ್ ಸಾಧ್ಯನೇ ಇಲ್ಲ. ಸೊ ವೈ ಝೆಡ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್. ವೈ ಝೆಡ್ ಬಿಲಾಂಗ್ ಆಗಲ್ಲ ಅಂದ್ಮೇಲೆ ಎಕ್ಸ್ ಝೆಡ್ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ಅಂಡ್ ಇಟ್ ಈಸ್ ಟ್ರಾನ್ಸಿಟಿವ್. Yes, ma'am. ಅಂಡರ್ಸ್ಟ್ಯಾಂಡಿಂಗ್? Yes, ma'am. ಎಲ್ರಿಗೂ ಕ್ಲಿಯರ್ ಆಯ್ತಾ? Yes, ma'am. ಸೊ ಇಷ್ಟು ನನ್ಗೆ ನಾನು ಮೋರ್ ದನ್ ಹಾಫ್ ಅನ್ ಅವರ್ ನಿನ್ನೆ ಕ್ಲಾಸ್ ಮೇಲೆ ಸ್ಪೆಂಡ್ ಮಾಡಿದೆ ಬರೀ ಒಂದ್ ಮಿಸ್ಟೇಕ್ ಇಂದ. ಏನ್ ಮಿಸ್ಟೇಕ್ ಅದು? ಐ ಫಾರ್ಗಾಟ್ ಟು ಟೆಲ್ ಎಕ್ಸ್ಟೆಂಡೆಡ್ ರಿಸಲ್ಟ್. ಓಕೆ, ಬುಕ್ ನಲ್ಲಿ ಏನ್ ಹೇಳುತ್ತೆ? ಎ ಬಿ ಇದ್ದು ಬಿ ಸಿ ಇದ್ದು ಎ ಸಿ ಇದ್ರೆ ಟ್ರಾನ್ಸಿಟಿವ್ ಆಗುತ್ತೆ, ಎ ಬಿ ಇದ್ದು ಬಿ ಸಿ ಇದ್ದು ಎ ಸಿ ಇಲ್ಲ ಅಂದ್ರೆ ನಾನ್ ಟ್ರಾನ್ಸಿಟಿವ್ ಆಗುತ್ತೆ ಅಷ್ಟೇ. ಅದನ್ನ ನಾನು ಅದೇ ತರ ಮಾಡ್ಕೋತಾ ಹೋಗ್ಬಿಟ್ಟೆ, ಸಾರಿ. ಓಕೆ, ಎವ್ರಿಥಿಂಗ್ ಇಸ್ ಕ್ಲಿಯರ್ ಟು ಎವ್ರಿ ಒನ್ ನಾವ್? Yes, ma'am. Yes, ma'am. ಸೊ ನಾವ್ ವಿ ವಿಲ್ ಕಮ್ ಬ್ಯಾಕ್ ಟು ಅವರ್ 1.1 ಎಕ್ಸರ್ಸೈಸ್. ನಾವ್ ನಿನ್ನೆ ಎಲ್ಲಿವರೆಗೂ ಮಾಡಿದ್ವಿ? ವೈಫ್ ಆಫ್ ವೈ ಆಮೇಲೆ ಫಾದರ್ ಆಫ್ ವೈ ಅಲ್ಲಿವರೆಗೂ ಮಾಡಿದ್ವಲ್ಲ. ಮ್ಯಾಮ್ ಟೌನ್ ಸಿಟಿ ಅದು ಮಾಡಿದ್ರಿ. ಹ್ಯೂಮನ್ ಟೌನ್. ಸೇಮ್ ಲೊಕ್ಯಾಲಿಟಿ, ಸೇಮ್ ವರ್ಕಿಂಗ್ ಪ್ಲೇಸ್, 7 ಸೆಂಟಿಮೀಟರ್ ಟಾಲರ್ ದನ್ ವೈ, ವೈಫ್ ಆಯ್ತು, ಫಾದರ್ ಎಕ್ಸಾಂಪಲ್ ಆಯ್ತಲ್ವಾ? Yes, ma'am. ದಟ್ ವಾಸ್ ಆಲ್ ಯರ್ ಫಸ್ಟ್ ಮೇನ್ ಕ್ವೆಶನ್. ಈಗ ಒಂದು ಈಸಿ ಇರೋ ಕ್ವೆಶನ್ ಬರ್ತೀನಿ ನಾನು. ಥರ್ಡ್ ಮೇನ್ ಕ್ವೆಶನ್ ಏನ್ ಹೇಳ್ತಾರೆ? ರಿಲೇಷನ್ ಇಸ್ ಡಿಫೈನ್ಡ್ ಆನ್ ದಿಸ್ ಸೆಟ್. ಏನ್ ಹೇಳ್ತಾರೆ? ಸೆಟ್ ಅಂತ 1 2 3 4 5 6 ಅಂತ ಸೆಟ್ ಇದೆ. ಆಮೇಲೆ ಆರ್ ಇಸ್ ಡಿಫೈನ್ಡ್ ಆನ್ ಸೆಟ್ ಎ ಸಚ್ ಅ ವೇ ದಟ್ ಎ ಕಾಮ ಬಿ ಇಸ್ ಆರ್ಡರ್ಡ್ ಪೇರ್ ಅಂಡ್ ಬಿ ಈಕ್ವಲ್ಸ್ ಟು ಎ ಪ್ಲಸ್ 1. ಅವ್ರ ಏನ್ ಹೇಳ್ತಾರೆ? ಚೆಕ್ ವೆದರ್ ದಿಸ್ ಇಸ್ ರಿಫ್ಲೆಕ್ಸಿವ್, ಟ್ರಾನ್ಸಿಟಿವ್. ಮೂರು ಚೆಕ್ ಮಾಡಿ ಅಂತ ಹೇಳ್ತಾರೆ. ಕ್ವಶನ್ ಎಲ್ರಿಗೂ ಅರ್ಥ ಆಯ್ತಾ? Yes, ma'am. ಆಮೇಲೆ ಮತ್ತೊಂದು ನೋಡ್ಕೊಳ್ಳಿ. ಒಂದ್ ನಿಮಿಷ. ಬೋರ್ಡ್ ಕಾಣಿಸ್ತಾ ಇದೆಯಾ ಎಲ್ರಿಗೂ? Yes, Yes, ma'am. ma'am. ಓಕೆ, ಒಂದ್ ನಿಮಿಷ. ಎಸ್, ಈಗ ಕ್ವಶನ್ ಅಲ್ಲಿ ಆಕ್ಚುಲಿ ಅವರು ಸಾರಿ am I audible? Yes, ma'am. Yes, ma'am. ಮ್ಯಾಮ್ ಈಗ ವೈಟ್ ಬೋರ್ಡ್ ಕಾಣಿಸ್ತಿಲ್ಲ. ಬ್ರೇಕ್ ಆಗ್ತಾ ಇದೆಯಾ ವಾಯ್ಸ್ ಮತ್ತೆ ಸ್ಕ್ರೀನು? ನೋ ಮ್ಯಾಮ್. No, ma'am. ಸ್ಕ್ರೀನ್ ಕಾಣಿಸ್ತಿಲ್ಲ ಮ್ಯಾಮ್. ಒಂದ್ ನಿಮಿಷ. ಓಕೆ, ಈಗ ಕಾಣಿಸ್ತಾ ಇದೆಯಾ? ನೋ ಮ್ಯಾಮ್. ಒಂದ್ ನಿಮಿಷ, ಪ್ಲೀಸ್ ಗಿವ್ ಮಿ ಅ ಸೆಕೆಂಡ್. ಎಸ್ ಮ್ಯಾಮ್. ಕಾಣಿಸ್ತಾ ಇದೆಯಾ? ಓಕೆ, ಎಸ್ ಮ್ಯಾಮ್. ಈಗ ಮತ್ತೊಂದು ನೋಡ್ಕೊಳ್ಳಿ. ಒಂದು ಇದು ಆಕ್ಚುಲಿ ಇದನ್ನ ಸೆಟ್ ಎ ಅಂತ ಕೊಟ್ಟಿಲ್ಲ ಅವರು. ಅವ್ರು ಏನ್ ಕೊಟ್ಟಿದ್ದಾರೆ? ಬರೀ ರಿಲೇಷನ್ ಇಸ್ ಡಿಫೈನ್ಡ್ ಆನ್ ದಿಸ್ ಸೆಟ್ ಅಂತ ಹೇಳಿದ್ದಾರೆ. ಯಾವಾಗ್ಲೂ ನಿಮ್ಗೆ ಸೆಟ್ ಆಗ್ಲಿ, ಮ್ಯಾಟ್ರಿಕ್ಸ್ ಆಗ್ಲಿ, ಡಿಟರ್ಮಿನೆಂಟ್ ಆಗ್ಲಿ ಕೊಟ್ರೆ ಆಲ್ವೇಸ್ ಲೇಬಲ್ ದೆಮ್. ಓಕೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ಯಾವಾಗ್ಲೂ ಲೇಬಲ್ ಮಾಡ್ಕೊಳ್ಳಿ. ಸೊ ಲೆಟ್ ಗಿವನ್ ಇಸ್ ದಿಸ್ ಸೆಟ್. ಅದಕ್ಕೆ ಯಾವ್ದಾದ್ರು ಒಂದು ಆಲ್ಫಾಬೆಟ್ ಬರ್ಕೊಳ್ಳಿ, ಬಟ್ ಬರ್ಕೊಳ್ಳಿ. ಓಕೆ, ಸೊ ಐ ವಿಲ್ ರೈಟ್ ದಿಸ್ ಇಸ್ 4 5 and 6. ಆಮೇಲೆ ಆರ್ ಏನಂತ ಕೊಟ್ಟಿದ್ದಾರೆ? ಆರ್ಡರ್ಡ್ ಪೇರ್ a comma b such a way that b equals to a plus 1. Now tell me, R is defined on A. So will A and B belongs to set A? Haudalva? Yes, ma'am. Only one set is given. So A will also belong to capital A. B will also belong to capital A. So A is from set A. B is from set A. Andre A input ಏನಾಗುತ್ತೆ? 1 2 3 4 5 6. B input ಏನಾಗುತ್ತೆ? 1 2 3 4 5 6. Okay. So if you want
ಇದನ್ನ ನಿಮ್ಗೆ ಈಸಿ ಆಗಕ್ಕೆ ಈ ಆರ್ಡರ್ಡ್ ಪೇರ್ ನ ರೋಸ್ಟರ್ ಫಾರ್ಮ್ ನಲ್ಲಿ ಬರ್ಕೊಳ್ಳಿ. ಏನಿದೆ ರಿಲೇಷನ್ ಬಿ ಈಕ್ವಲ್ಸ್ ಟು ಎ ಪ್ಲಸ್ ಒನ್. ಸೊ ಫಸ್ಟ್ ಎ ವ್ಯಾಲ್ಯೂ ತಗೊಳ್ಳೋಣ 1. ಎ ಪ್ಲಸ್ 1 1 ಪ್ಲಸ್ 1 ಎಷ್ಟಾಯ್ತು? 2. 2 ಆಯ್ತು. ಸೊ ವ್ಯಾಲ್ಯೂ ಆಫ್ ಬಿ ಇಸ್ 2. ನೆಕ್ಸ್ಟ್ ಎ ವ್ಯಾಲ್ಯೂ ತಗೊಳ್ಳಿ 2. 2 ಪ್ಲಸ್ 1 ಎಷ್ಟಾಯ್ತು? 3 ಆಯ್ತು. ಬಿ ಇಸ್ 3. ನೆಕ್ಸ್ಟ್ 3 ಅದೇ ತರ ಏನ್ ಸಿಗುತ್ತೆ ನಮ್ಗೆ? 4 ಸಿಗುತ್ತೆ. ನೆಕ್ಸ್ಟ್ ಏನ್ ಸಿಗುತ್ತೆ? 4, 5 5 ತಗೊಂಡ್ರೆ ಏನ್ ಸಿಗುತ್ತೆ? 5, 6. ಕರೆಕ್ಟಾ? ಈಗ ಬಿ ಕೇರ್ಫುಲ್, ಫ್ರಮ್ ವೇರ್ ಟು ವೇರ್ ಇದೆ ಇದು? 1 to 6 ಇದೆ. ನಾನು ಎ ಈಗ 6 ಅಂತ ತಗೊಂಡ್ರೆ 6 ಪ್ಲಸ್ 1 ಎಷ್ಟಾಗುತ್ತೆ? 7. ಬಟ್ ವೇರ್ ಬಿ ಇಸ್ ಬಿಲಾಂಗಿಂಗ್ 6 only. ಕರೆಕ್ಟಾ? ಸೆಟ್ ಎ. ಸೆಟ್ ಎ ನಲ್ಲಿ 7 ಇದೆಯಾ? No, No, ma'am. ಇಲ್ವೇ ಇಲ್ಲ. ಸೊ ವೇರ್ ಯುವರ್ ರಿಲೇಶನ್ ಶುಡ್ ಎಂಡ್, ಹಿಯರ್ ದ ರಿಲೇಶನ್ ಶುಡ್ ಎಂಡ್. ಕರೆಕ್ಟಾ? Yes, ma'am. Therefore, now we will check for reflexive condition. Okay. So first consider any one element. ಇಲ್ಲಿ ಏನ್ ಹೇಳ್ತಾರೆ? A ಅಂತ ಹೇಳ್ತಾರೆ. So this is A, A. ನನಗೆ ಏನ್ ಚೆಕ್ ಮಾಡಬೇಕು? A, A ಗೆ ಚೆಕ್ ಮಾಡಬೇಕು. Tell me for any pair A, A is there here? No, ma'am. Okay. Clearly no. 1, 1 ಇಲ್ಲ, 2, 2 ಇಲ್ಲ, 3, 3, 4, 5, 6 ಯಾವ್ದು ಇಲ್ಲ. Okay. Therefore ನಾನು ಏನ್ ಬರೀತೀನಿ ಇಲ್ಲಿ? For any A belonging to A, ಯಾವ್ದು A ತಗೊಂಡ್ರು ಕೂಡ A, A does not belongs to R. For example, 1, 1 ಇಲ್ಲ. Similarly, up to ಯಾವ್ದಿಲ್ಲ? 6, 6 ಇಲ್ಲ. So is it reflexive? No, ma'am. It is not reflexive. Is this correct? Second ಬರೋಣ, symmetric. Symmetric ಏನ್ ಹೇಳುತ್ತೆ? ಎಲ್ಲದಕ್ಕೂ ಚೆಕ್ ಮಾಡ್ಬೇಕು. ಆದ್ರೆ ಯಾವ್ದಾದ್ರು ಒಂದಕ್ ಫೇಲ್ ಆದ್ರೂ ಕೂಡ ಅದರ್ ಫೇಲೇ ಆಗುತ್ತೆ. ಸೊ ನೋ ನೀಡ್ ಟು ಚೆಕ್ ಅದರ್. ಓಕೆ. ಸೊ ಇಲ್ಲಿ ನಮ್ಗೆ ಎಷ್ಟು ಎಲಿಮೆಂಟ್ಸ್ ಬೇಕು? 2 elements. ಬೇಕು. ಓಕೆ. ನಾವು ಲೆಟ್ ಎ, ಬಿ ಬಿಲಾಂಗ್ಸ್ ಟು ಆರ್ ಅಂತ ಕನ್ಸಿಡರ್ ಮಾಡೋಣ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದ್ ತಗೊಳ್ಳಿ. ನಾನು 1, 2 ತಗೋತೀನಿ. 1, 2 ಬಿಲಾಂಗ್ಸ್ ಟು ಆರ್. ಬಟ್ ಈಸ್ 2, 1 ದೇರ್ ಇನ್ ದ ರಿಲೇಶನ್? ಇಲ್ಲ, ma'am. No, ma'am. ಇಲ್ಲೇ ಫೇಲ್ ಆಯ್ತು. ಇಲ್ಲೇ ಫೇಲ್ ಆಗಿದ್ರಿಂದ ನೀವು ಬೇರೆ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಟ್ ವಿಲ್ ನಾಟ್ ಬಿ ರಿಫ್ಲೆಕ್ಸಿವ್ ಓನ್ಲಿ. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? Yes, ma'am. Yes, ma'am. A belongs to R, but BA does not belongs to R. Therefore, R is not symmetric. Are you all getting? Yes, ma'am. Yes, ma'am. Symmetric. ಇದು R is not reflexive. ಈಗ ನನ್ಗೆ ಸಪೋಸ್ ಈ ಸಿಮೆಟ್ರಿಕ್ ನಲ್ಲಿ ಇದಕ್ಕೆ ಸಿಮೆಟ್ರಿಕ್ ಬಂದಿದ್ರೆ ಆಮೇಲೆ ಏನ್ ಮಾಡ್ಬೇಕು? ನಾನು ಸೆಕೆಂಡ್ ಚೆಕ್ ಮಾಡ್ಬೇಕು. ಕರೆಕ್ಟಾ? Yes, ma'am. Ma'am, second fail ಆದ್ರೆ? ಸೆಕೆಂಡ್ ಫೇಲ್ ಆದ್ರೆ ನೆಕ್ಸ್ಟ್ ಚೆಕ್ ಮಾಡಿ. ಓಕೆ. ಲೈಕ್ ದಾಟ್ ಯು ಹ್ಯಾವ್ ಟು ಚೆಕ್ ಫಾರ್ ಎವ್ರಿಥಿಂಗ್. ಬಟ್ ಯೂಶಲಿ ಏನಾಗುತ್ತೆ, ಒಂದಕ್ ಫೇಲ್ ಆದ್ರೂ ಕೂಡ ಇಟ್ ವಿಲ್ ನಾಟ್ ಬಿ ಸಿಮೆಟ್ರಿಕ್ ಓನ್ಲಿ. ನಿಮ್ಗೆ ಎಲ್ಲಿ ಫೇಲ್ ಆಗುತ್ತೆ ಅಲ್ಲೇ ಸ್ಟಾಪ್ ಮಾಡಿಬಿಡಿ. Yes, ma'am. ಈಗ ಸಪೋಸ್ ನನಗೆ ಇದಕ್ಕೆ ಸಕ್ಸೆಸ್ ಅಂತ ಸಿಕ್ಕರೆ, ಸಕ್ಸೆಸ್ Yes, ma'am. ಸಿಕ್ಕಕ್ಕೆ ನಾನು ಎಲ್ಲಿ ಹೋಗ್ಬೇಕು? 2, 3 ಹೋಗ್ಬೇಕು. ಇಲ್ಲೂ ಸಕ್ಸೆಸ್ ಸಿಕ್ಕರೆ ಮುಂದೆ ಹೋಗ್ಬೇಕು. ಇಲ್ಲೂ ಸಕ್ಸೆಸ್ ಸಿಕ್ಕರೆ ಇಲ್ಲೇ ಮುಂದೆ ಹೋಗ್ಬೇಕು. ಸಪೋಸ್ ಇಲ್ಲಿ ಬಂದ್ಮೇಲೆ ಇಲ್ಲಿ ಫೇಲ್ ಆಯ್ತಂದ್ರೆ ಐ ವಿಲ್ ಸ್ಟಾಪ್ ಹಿಯರ್. Yes, ma'am. ಬಟ್ ಇಲ್ಲಿ ಏನಾಯ್ತು, ನನಗೆ ಫಸ್ಟ್ ಗೆನೆ ಫೇಲ್ ಆಯ್ತು. ಫಸ್ಟ್ ಗೆನೆ ಫೇಲ್ ಆಗಿದ್ರಿಂದ ಐ ಸ್ಟಾಪ್ ದೇರ್. ಆರ್ ಯು ಆಲ್ ಗೆಟಿಂಗ್? Yes, ma'am. ಈಗ ಲಾಸ್ಟ್ ಕಂಡೀಷನ್ ಹೋಗೋಣ. ಏನ್ ಹೇಳುತ್ತೆ ಲಾಸ್ಟ್ ಕಂಡೀಷನ್? ಟ್ರಾನ್ಸಿಟಿವ್ ಕಂಡೀಷನ್. ಟ್ರಾನ್ಸಿಟಿವ್ ಗೆ ನಾವು ಎಷ್ಟು ಎಲಿಮೆಂಟ್ಸ್ ಕನ್ಸಿಡರ್ ಮಾಡ್ಕೋಬೇಕು? 3 elements. 3 ಎಲಿಮೆಂಟ್ಸ್. ಲೆಟ್ ಎ, ಬಿ, ಸಿ ಬಿಲಾಂಗ್ಸ್ ಟು ಆರ್. ಓಕೆ. ಅಂಡ್ Ma'am, ಇದು symmetry transitive ಆಗಲ್ಲ ಅನ್ಸುತ್ತೆ ma'am. ಆಗಲ್ಲ. ಕರೆಕ್ಟಾ? ಸೊ ಬಿ, ಸಿ ಬಿಲಾಂಗ್ಸ್ ಟು ಆರ್ ಅಂತ ತಗೊಳ್ಳೋಣ. ಯಾವ್ದಾದ್ರು ಒಂದ್ ಎಲಿಮೆಂಟ್ ಆ ತರ ತಗೊಳ್ಳಿ. ಓಕೆ. ನಾನು 1, 2 ತಗೋಬಹುದಾ? Yes, ma'am. 2 ತಗೊಂಡ್ರಿದ್ರಿಂದ 2, 3 ಕೂಡ ನಮ್ ರಿಲೇಶನ್ ಇಲ್ಲೇ ಇದೆ. ಕರೆಕ್ಟಾ? 1, Yes, 2 ma'am. ಇದೆ. ಈಗ 1, 2, 2, 3 ಇದ್ರೆ ಯಾವ್ದು ಇರ್ಬೇಕು? 1, 3 ಇರ್ಬೇಕು. ಆದ್ರೆ ಇದೆಯಾ ನಮ್ ರಿಲೇಶನ್ ಅಲ್ಲಿ? ಇಲ್ಲ ma'am. No, ma'am. ಸೊ ಇಸ್ ಇಟ್ ಟ್ರಾನ್ಸಿಟಿವ್ ಆರ್ ನಾಟ್ ಟ್ರಾನ್ಸಿಟಿವ್? Not Not transitive. transitive. ವೆರಿ ಗುಡ್. ಆರ್ ಯು ಆಲ್ ಅಂಡರ್ಸ್ಟ್ಯಾಂಡಿಂಗ್? Yes, ma'am. Yes, ma'am. ಎಲ್ರಿಗೂ ಕ್ಲಿಯರ್ ಆಯ್ತಾ? Yes, Yes, ma'am. ma'am. ಸೊ ಎನಿ ಡೌಟ್ಸ್ ಟು ಎನಿ ಒನ್ ಇನ್ ದ ಎಂಟೈರ್? No, ma'am. No, No, ma'am. ma'am. ನೆಕ್ಸ್ಟ್ ಕ್ವಶನ್ ಹೋಗೋಣ ಹಂಗಾರೆ. Yes, ma'am. Ma'am. ಸ್ವಲ್ಪ ರೋಸ್ಟರ್ ನಲ್ಲಿ ಇತ್ತು. ನಿಮ್ಗೆ ಸೆಟ್ ಬಿಲ್ಡರ್, ಯೂಶುವಲಿ ಸೆಟ್ ಬಿಲ್ಡರ್ ಬಂದ್ರೆ ಈಸಿ ಆಗುತ್ತೆ. ಯಾಕಂದ್ರೆ ಅದ್ರಲ್ಲಿ ನೀವು ಟ್ರೂ ಫಾಲ್ಸ್ ಚೆಕ್ ಮಾಡ್ಬೇಕು ಜಾಸ್ತಿ. ಎಸ್. ಓಕೆ. ಏನ್ ಹೇಳ್ತಾರೆ ನೆಕ್ಸ್ಟ್ ಕ್ವಶನ್? ನಾನು ಥರ್ಡ್ ಮಾಡಿದ್ನಲ್ವಾ, ಸೊ ಈಗ ಸೆಕೆಂಡ್ ಬರ್ಕೊಂತೀನಿ. ಸೆಕೆಂಡ್ ಮಾಡ್ತಾರೆ. ಏನ್ ಹೇಳ್ತಾರೆ? ಶೋ ದಟ್ ದ ರಿಲೇಶನ್ ಆರ್ ಡಿಫೈನ್ಡ್ ಆನ್ ರಿಯಲ್ ನಂಬರ್ಸ್. ಓಕೆ. ರಿಯಲ್ ನಂಬರ್ ಸೆಟ್ ನ ನಾವು ಹೇಗ್ ಬರೀತೀವಿ?
0, 1, 2, 3. Set is written as capital R, ಕರೆಕ್ಟಾ? ಇಲ್ಲಿ ಎಸ್ ಸ್ವಲ್ಪ ಮ್ಯಾಮ್. R ಗೆ ಮತ್ತೆ ರಿಲೇಷನ್ R ಗೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ R ಅಂದ್ರೆ ಫಸ್ಟ್ ರಿಲೇಷನ್ ಅಂಡ್ ಆಲ್ಸೋ ಇಟ್ ಇಸ್ ಡಿಫೈನ್ಡ್ ಆನ್ ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆ, ಯಾವ ತರ ಡಿಫೈನ್ ಮಾಡಿದ್ದಾರೆ, ಏನ್ ಡಿಫೈನ್ ಮಾಡ್ತಾರ ಅಂದ್ರೆ A, B such way that A is less than or equal to B square ಅಂತ ಕೊಡ್ತಾರೆ. ಆಮೇಲೆ show that it is neither reflexive nor symmetric nor transitive, ಅಂದ್ರೆ ಯಾವುದು ಸ್ಯಾಟಿಸ್ಫೈ ಆಗಲ್ಲ ಅಂತ ಹೇಳ್ತಾರೆ. ಓಕೆ, ದಿಸ್ ಇಸ್ ಯರ್ ಕ್ವೆಶನ್. ಎಲ್ರಿಗೂ ಕ್ವೆಶನ್ ಅರ್ಥ ಆಯ್ತಾ? ಎಸ್ ಮ್ಯಾಮ್. ಈಗ ನಾನು ಫಸ್ಟ್ ಇಲ್ಲಿ ಬರ್ಕೊಂತೀನಿ, ಏನಂತ ಬರ್ಕೊಂತೀನಿ, ಗಿವನ್ ಏನಿದೆ, ಗಿವನ್ ಆರ್ಡರ್ಡ್ ಪೇರ್ A, B and what is the relation between A, B? A is less than or equal to B square, ಕರೆಕ್ಟಾ? ಎಸ್ ಮ್ಯಾಮ್. ಆಮೇಲೆ ಏನ್ ಹೇಳ್ತಾರೆ, ಫಾರ್ ಆಲ್ A, B belonging to set of real numbers. ನಾನು ಈ ತರ ಡಬಲ್ ಆರ್ ಬರೀತೀನಿ. ಡಬಲ್ ಅಂದ್ರ ಅದ್ರ ಅರ್ಥ ಏನು, ಸೆಟ್ ಆಫ್ ರಿಯಲ್ ನಂಬರ್ಸ್. ಈಗ ಹೌ ಮೆನಿ ರಿಯಲ್ ನಂಬರ್ಸ್ ಆರ್ ದೇರ್, ಟೆಲ್ ಮಿ? ಇನ್ಫಿನಿಟಿವ್. ಇನ್ಫಿನಿಟಿ ಇದಾವೆ. ಇದಕ್ಕೆ ಎ ಅಥವಾ ಬಿ ಇಲ್ಲೇ ಎಂಡ್ ಆಗುತ್ತೆ ಅನ್ನೋ ತರ ಏನಾದ್ರು ಕಂಡೀಷನ್ಸ್ ಕೊಟ್ಟಿದಾರ ನಿಮ್ಗೆ? ಇಲ್ಲ ಮ್ಯಾಮ್. No, ma'am. ಕಂಡೀಷನ್ ಕೊಟ್ಟಿಲ್ಲ ಅಂದ್ಮೇಲೆ ನಿಮ್ಗೆ ಎಷ್ಟು ಆರ್ಡರ್ ಪೇರ್ ಸಿಗ್ತವೆ? ಇನ್ಫಿನಿಟಿವ್ ಆರ್ಡರ್ ಪೇರ್. Infinity. ಇನ್ಫಿನಿಟಿ ನಮ್ಗೆ ಬರೆಯಕ್ ಸಾಧ್ಯ ಇಲ್ಲ. ಸೊ ನಾವು ರೋಸ್ಟರ್ ನಲ್ಲಿ ಮಾಡಲ್ಲ, ಯಾವ್ದ್ರಲ್ಲೇ ಮಾಡ್ಕೊಳ್ಳೋಣ, ಸೆಟ್ ಬಿಲ್ಡರ್ ಬಿಲ್ಡರ್. ಇರೋ ಎಕ್ಸ್ಪ್ರೆಷನ್ ಗೆನೆ ಮಾಡ್ಕೊಳ್ಳೋಣ. ಬಟ್ ಸಚ್ ಅ ವೇ ದಟ್ ಇಟ್ ಶುಡ್ ಬಿ ಟ್ರೂ ಫಾರ್ ಆಲ್ ದ ರಿಯಲ್ ನಂಬರ್ಸ್. ಓಕೆ, ಸೊ ಒನ್ ಬೈ ಒನ್ ನೋಡ್ಕೊಳ್ಳೋಣ. ಇದು ಈ ತರ ಎಕ್ಸಾಂಪಲ್ಸ್ ತುಂಬಾ ಇಂಪಾರ್ಟೆಂಟ್. ಈ ತರ ಎಕ್ಸಾಂಪಲ್ಸ್ ನಿಮ್ಗೆ 3 marks ಡೆಫಿನೆಟ್ಲಿ ಸಿಗ್ತವೆ, ಡೆಫಿನೆಟ್ಲಿ ಕೇಳ್ತಾರೆ. ಈ ತರ ಎಕ್ಸ್ಪ್ರೆಷನ್ಸ್ ಇರೋ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಇರೋದು. ಇನ್ ಮುಂದೆ ಈ ತರ ಒಂದ್ 4-5 ಎಕ್ಸಾಂಪಲ್ಸ್ ಈ ತರ ಇದಾವೆ. ಆಲ್ ಆರ್ ಇಂಪಾರ್ಟೆಂಟ್ ಫಾರ್ 3 marks. ಓಕೆ, ಸೊ ಫಸ್ಟ್ ನಮ್ಗೆ ಎಷ್ಟು ಎಲಿಮೆಂಟ್ ಬೇಕಿಲ್ಲಿ? ಒನ್ ಎಲಿಮೆಂಟ್ ಬೇಕು, ಕರೆಕ್ಟಾ? ಎ ಇಸ್ ಬಿಲಾಂಗಿಂಗ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ನಾನು ಏನ್ ಕನ್ಸಿಡರ್ ಮಾಡ್ಬೇಕು ಇವಾಗ? A, A ಕನ್ಸಿಡರ್ ಮಾಡ್ಬೇಕು, ಕರೆಕ್ಟಾ? A, ಅಂದ್ರೆ ಏನಾಗುತ್ತೆ ರಿಲೇಷನ್ ಪ್ರಕಾರ? A is less than or equal to A square ಅಂತ ಆಗುತ್ತೆ, ಕರೆಕ್ಟಾ? ಎಸ್ ಮ್ಯಾಮ್. ನೀವು ದಯವಿಟ್ಟು ಇದನ್ನ ನೀವೇ ಯೋಚನೆ ಮಾಡ್ಬೇಕು. ಯಾವುದೇ ತರ ಹಿಂಟ್ ಕೊಟ್ಟಿರಲ್ಲ ಎಕ್ಸಾಂಪಲ್ ನಲ್ಲಿ, ಕ್ವಶನ್ ನಲ್ಲಿ. ಯು ಹ್ಯಾವ್ ಟು ಥಿಂಕ್. ಓಕೆ, A is less than or equal to A square ಯಾವಾಗ್ಲೂ ಟ್ರೂ ಆಗುತ್ತಾ? ಈಗ ಎನಿ ರಿಯಲ್ ನಂಬರ್ ಯು ಟೇಕ್, ಸಪೋಸ್ ಇಫ್ ಐ ಟೇಕ್ A equals to 1, ಅವಾಗ ಇದೇನಾಗುತ್ತೆ? 1 is less than or equal to 1 square. Is this true or false? ಟ್ರೂ ಮ್ಯಾಮ್. ಲೆಸ್ ಇದೆ ಆರ್ ಈಕ್ವಲ್ ಇದೆ. 1 is equal to 1 ತಾನೆ? ಎಸ್ ಮ್ಯಾಮ್. ಈಗ ನಾನು A equals to 2 ಅಂತ ತಗೊಂಡ್ರೆ ಇದೇನಾಗುತ್ತೆ? 2 is less than 2 square. What is 2 square? 4. 2 is less than 4 ಅಲ್ವಾ? ಎಸ್ ಮ್ಯಾಮ್. ಕರೆಕ್ಟಾ? ಈಗ A is -2 ಅಂತ ತಗೋತೀನಿ. ಸೊ ಇದೇನಾಯ್ತು? -2 is less than or equal to -2 square. ನಾನು ಮೈನಸ್ ಕೂಡ ತಗೋಬಹುದಲ್ವಾ? ಇಟ್ ಇಸ್ ಬಿಲಾಂಗಿಂಗ್ ಟು ರಿಯಲ್ ನಂಬರ್ಸ್. 2 ಸ್ಕ್ವೇರ್ ಏನಾಯ್ತು? 4. -2 is less than 4. ಆದ್ರೆ ಏನ್ ಹೇಳುತ್ತೆ? ಇಟ್ ಶುಡ್ ಬಿ ಟ್ರೂ ಫಾರ್ ಆಲ್ ದ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ನಲ್ಲಿ ಟೆಲ್ ಮಿ, ಫ್ರಾಕ್ಷನ್ಸ್ ಕೂಡ ಬರ್ತಾ ಹೌದಲ್ವಾ? ಎಸ್ ಮ್ಯಾಮ್. ಫ್ರಾಕ್ಷನ್ ಬರುತ್ತೆ. ರೂಟ್. ನಾನಿಲ್ಲಿ 2 ತಗೊಂಡಿದ್ದೀನಿ. ಸಪೋಸ್ ನಾನು 1/2 ತಗೋತೀನಿ. ಓಕೆ, ರಾಷನಲ್ಸ್, ಇರ್ರಾಷನಲ್ಸ್, ಫ್ರಾಕ್ಷನ್ಸ್, ಡೆಸಿಮಲ್ಸ್ ಎಲ್ಲ ಬರ್ತವೆ ರಿಯಲ್ ನಂಬರ್ಸ್ ನಲ್ಲಿ, ಕರೆಕ್ಟಾ? ಎಸ್ ಮ್ಯಾಮ್. ಈಗ ನಾನು ರಿಯಲ್ ನಂಬರ್ಸ್ ಇದೆ, ಸೊ ನಾನು ಯಾವ ರಿಯಲ್ ನಂಬರ್ ಕೂಡ ತಗೋಬಹುದು. A ಅಂತ 1/2 ಅಂತ ತಗೋತೀನಿ. ಇದೇನಾಗುತ್ತೆ ಇವಾಗ? 1/2 is less than 1/2 square ಅಂತ ಆಗುತ್ತೆ. ಬಟ್ 1/2 square is nothing but what? 1/4, ಕರೆಕ್ಟಾ? 1/2 ಅಂದ್ರೆ ಎಷ್ಟು ಯೂಶುವಲಿ? 0.5. ಇದೆಷ್ಟಾಗುತ್ತೆ? 0.25, ಕರೆಕ್ಟಾ? ಎಸ್ ಮ್ಯಾಮ್. 0.5 less than 0.25. 0.5 less than 0.5 less than equal to 0.25 ಮ್ಯಾಮ್. is 0.5 ಕಡಿಮೆನಾ ಜಾಸ್ತಿನಾ? ಜಾಸ್ತಿ ಮ್ಯಾಮ್. ಜಾಸ್ತಿ. ಸೊ ಇದು ಫಾಲ್ಸ್ ಆಯ್ತಲ್ವಾ? Yes, ma'am. ಸೊ ಈಗ ನೋಡ್ಬೋದು, ಮೆನಿ ಟ್ರೂ ಬರುತ್ತೆ, ಆದ್ರೆ ಒಂದಕ್ ಫಾಲ್ಸ್ ಆಯ್ತು. ಒಂದಕ್ ಫಾಲ್ಸ್ ಆದ್ರೆ ಇಟ್ ವಿಲ್ ಬಿ ಫಾಲ್ಸ್ ಓನ್ಲಿ. ಆರ್ ಯು ಗೆಟಿಂಗ್? ಓಕೆ, ಮ್ಯಾಮ್ 0.25 ಜಾಸ್ತಿ. 1/2 0.5 ಆಯ್ತಾ? 1/4 0.25 ಆಯ್ತಾ? ಯಾವ್ದು ಜಾಸ್ತಿ? 0.5 ಜಾಸ್ತಿ ಅಲ್ವಾ? 0.5 ಜಾಸ್ತಿ ಮ್ಯಾಮ್.
ಕರೆಕ್ಟಾ? 0.5 ಜಾಸ್ತಿ ಅಲ್ವಾ? ಎಸ್ Yes, ಮ್ಯಾಮ್. ma'am. 0.5 ಬಟ್ ಇಲ್ಲಿ ಏನ್ ಹೇಳುತ್ತೆ ಲೆಸ್ ದನ್ ಆರ್ ಈಕ್ವಲ್ ಅಂತೂ ಇಲ್ವೇ ಇಲ್ಲ, ಬಟ್ ಲೆಸ್ ದನ್ ಇಲ್ಲ, ಸೊ ಫಾಲ್ಸ್ ಐತಲ್ವಾ ನಮ್ದು. ಎಸ್ ಮ್ಯಾಮ್. therefore ನಿಮ್ದು ಏನಾಗುತ್ತೆ, therefore ಫಾರ್ ಆಲ್ ಎ ಬಿಲಾಂಗಿಂಗ್ ಟು ರಿಯಲ್ ನಂಬರ್ಸ್ ಅಂದ್ರೆ ಔಟ್ ಆಫ್ ಇನ್ಫೈನೈಟ್ ನಲ್ಲಿ ಅಗೇನ್ ಫಾರ್ ಮೆನಿ ರಿಸಲ್ಟ್ಸ್, ಅಗೇನ್ ಫಾರ್ ಮೆನಿ ವ್ಯಾಲ್ಯೂ ಇಟ್ ವಿಲ್ ನಾಟ್ ಬಿ ರಿಫ್ಲೆಕ್ಸಿವ್. ಇಸ್ ದಿಸ್ ಕರೆಕ್ಟ್? Yes, ma'am. Okay. So any doubts in this question to anyone? No, ma'am. Next ಹೋಗೋಣ ಸಿಮೆಟ್ರಿಕ್. ಸಿಮೆಟ್ರಿಕ್ ಗೆ ನಾವು ಎಷ್ಟು ಎಲಿಮೆಂಟ್ಸ್ ಕನ್ಸಿಡರ್ ಮಾಡ್ಕೋಬೇಕು? 2 elements. 2 elements. From set of real numbers. ಕರೆಕ್ಟಾ? ಇಲ್ಲಿ Yes. ಡೆಫಿನೆಟ್ಲಿ ಟ್ರೂ ಇದೆ ಅಂತ ನಾವು ತಗೋಬೇಕು, a, b ಇದೆ ಅಂತ ತಗೋಬೇಕು. ಕರೆಕ್ಟಾ? ಎಸ್ ಮ್ಯಾಮ್. a, b ಏನಾಗುತ್ತೆ? a is equal to b square ಆಗುತ್ತೆ. ಕರೆಕ್ಟಾ? ಫಾರ್ ಎಕ್ಸಾಂಪಲ್ ನಾನು a 1 ಅಂತ ತಗೊಂಡು b 2 ಅಂತ ತಗೊಂಡ್ರೆ 1 is less than or equal to 2 square. ಕರೆಕ್ಟಾ? ಮ್ಯಾಮ್ ಎ ಕಮ ಎ ಡಸ್ ನಾಟ್ ಬಿಲಾಂಗ್ಸ್ ಟು ರಿಫ್ಲೆಕ್ಸಿವ್ ಯಾಕಾಗಲ್ಲ? See, here we have taken 1, 2, no? If a is less or equal to a square, 1 by 2 is less or equal to 1 by 2 square false ಆಯ್ತಿದು. ಅದಕ್ಕೆ it is ಮ್ಯಾಮ್ not ಅದು ಕರೆಕ್ಟ್ ಮ್ಯಾಮ್. ಎ ಇಸ್ ಈಕ್ವಲ್ ಟು 1 ಲೆಸ್ ದನ್ ಈಕ್ವಲ್ ಟು 1 ಸ್ಕ್ವಯರ್ ಅದು ರಿಫ್ಲೆಕ್ಸಿವ್ ಆಗುತ್ತಲ್ಲ? ಇದಾಗುತ್ತೆ, ಇದು ಆಗುತ್ತೆ, ಇದು ಆಗುತ್ತೆ, ಬಟ್ ನಮ್ ಕಂಡೀಷನ್ ಏನ್ ಹೇಳುತ್ತೆ, ಒಂದಕ್ಕೆ ಫಾಲ್ಸ್ ಆದ್ರೂ ಇಟ್ ವಿಲ್ ಬಿ ಫಾಲ್ಸ್ ಓನ್ಲಿ. ಎಸ್ ಮ್ಯಾಮ್. ಅದಕ್ಕೆ ರಿಫ್ಲೆಕ್ಸಿವ್ ಗೆ ಒಂದು ಡೇಟಾ ಫಾಲ್ಸ್ ಆದ್ರೂ ಇಟ್ ವಿಲ್ ಬಿ ಫಾಲ್ಸ್ ಓನ್ಲಿ. ಇಲ್ಲಿ ಎ ಎಲ್ಲಿ ಬಿಲಾಂಗ್ ಆಗ್ತಾ ಇದೆ? ರಿಯಲ್ ನಂಬರ್ಸ್. ಕರೆಕ್ಟಾ? Yes, ಸ್ವಲ್ಪ ma'am. ರಿಯಲ್ ನಂಬರ್ಸ್ ಟ್ರೂ ಇದೆ, ಆದ್ರೆ ಸ್ವಲ್ಪ ರಿಯಲ್ ನಂಬರ್ಸ್ ಫಾಲ್ಸ್ ಇದೆಯಲ್ವಾ? ಎಸ್ ಮ್ಯಾಮ್. ಒಂದಕ್ಕೆ ಫಾಲ್ಸ್ ಆದ್ರೂ ಕೂಡ ಇಟ್ ವಿಲ್ ನಾಟ್ ಸ್ಯಾಟಿಸ್ಫೈ ದ ಕಂಡೀಷನ್. ಎಸ್ ಮ್ಯಾಮ್. ಮ್ಯಾಮ್ ಈಗ ರಿಫ್ಲೆಕ್ಸಿವ್ ಗೆ ರಿಫ್ಲೆಕ್ಸಿವ್ ಪ್ರೆಸೆಂಟ್ ಆಗುತ್ತಾ ಇಲ್ವಾ ಮ್ಯಾಮ್? ಇಲ್ಲ, ಆಗಲ್ಲ. ಇಲ್ಲಿ ಬರ್ದಿದ್ದೀನಿ ನೋಡಿ, ರಿಫ್ಲೆಕ್ಸಿವ್ ಆಗಲ್ಲ, ಬಿಕಾಸ್ ಈ ಇದಕ್ಕೆ ಸ್ಟೇಟ್ಮೆಂಟ್ ಫೇಲ್ ಆಯ್ತಲ್ವಾ? ಎಸ್ ಮ್ಯಾಮ್. ಓಕೆ, ನಾನು ಏನ್ ಹೇಳ್ತಾ ಇದ್ದೀನಿ, ನಾನು ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡಿರೋದು ಅದ್ರಿಂದಾನೆ. ನೀವು ರಿಫ್ಲೆಕ್ಸಿವ್ ಚೆಕ್ ಮಾಡುವಾಗ 1, 2, 3, 4 ಅಂತ ಇದ್ರೆ 1, 1 ಇರ್ಲೇಬೇಕು, 2, 2 ಇರ್ಲೇಬೇಕು, 3, 3 ಇರ್ಲೇಬೇಕು, 4, 4 ಇರ್ಲೇಬೇಕು. ಎಲ್ಲಾ ಸೆಟ್ಗೆ ಇರ್ಬೇಕಲ್ವಾ? ಫುಲ್ ಸೆಟ್ಗೆ ಎಸ್ ಇರ್ಬೇಕು. ಮ್ಯಾಮ್. ಇಲ್ಲಿ ನಮ್ದು Yes, ma'am. ಫುಲ್ ಸೆಟ್ ಯಾವ್ದು? ನಮ್ದು ಸೆಟ್ ಆಫ್ ರಿಯಲ್ ನಂಬರ್ಸ್. Real numbers. ಎಲ್ಲಾ ರಿಯಲ್ ನಂಬರ್ಸ್ ಟ್ರೂ ಆಗಿರ್ಬೇಕು, ಬಟ್ ಇದು ಇಲ್ಲಿ ಎಲ್ಲಾ ರಿಯಲ್ ನಂಬರ್ಸ್ ಟ್ರೂ ಆಯ್ತಾ? ಇಲ್ಲ, ಇಲ್ಲ ma'am. ಮ್ಯಾಮ್. ಸ್ವಲ್ಪದಾಗ ಆಯ್ತು, ಫಸ್ಟ್ 3 ಏನೋ ತಗೊಂಡ್ವಿ, ಫಸ್ಟ್ ಆಯ್ತು, ಆದ್ರೆ ಎಲ್ಲಾ ರಿಯಲ್ ನಂಬರ್ಸ್ ಆಗ್ಲಿಲ್ಲ. ಸೊ ಇಟ್ ಇಸ್ ನಾಟ್ ರಿಫ್ಲೆಕ್ಸಿವ್. ಎಸ್ ಮ್ಯಾಮ್. ಓಕೆ, Okay, ma'am. ನಾವು ವಿ ವಿಲ್ ಕಮ್ ಬ್ಯಾಕ್ ಟು ಸಿಮೆಟ್ರಿಕ್. ಏನ್ ಹೇಳುತ್ತೆ ಸಿಮೆಟ್ರಿಕ್? ಇಫ್ ಎ ಬಿ ಟ್ರೂ ಇದ್ರೆ ಬಿ ಎಗೆ ಚೆಕ್ ಮಾಡ್ಬೇಕು. ಎ ಬಿ ಏನಾಗುತ್ತೆ? ಎ ಇಸ್ ಲೆಸ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್. ಆಮೇಲೆ ಇದನ್ನೊಂದು ಸ್ಟೇಟ್ಮೆಂಟ್ ತಗೊಂಡಿದೀನಿ ಎಕ್ಸಾಂಪಲ್. ಓಕೆ, ನಾನು ಇವಾಗ ಇದನ್ನ ಉಲ್ಟಾ ಮಾಡ್ಬೇಕು. ಉಲ್ಟಾ ಮಾಡಿದ್ರೆ ವಿಲ್ ಐ ಗೆಟ್ ಸಮಥಿಂಗ್ ಲೈಕ್ ದಿಸ್? Yes, ma'am. ಎಸ್ ಮ್ಯಾಮ್. ಆಗುತ್ತೆ. ಇದು ಟ್ರೂನಾ ಫಾಲ್ಸ್? ಟ್ರೂ ಮ್ಯಾಮ್. False. 2 is less than 1 square. 1 square ಏನಾಗುತ್ತೆ? 1 ಆಗುತ್ತೆ. Is 2 equal to 1? No. No, Is ma'am. less than 1? False. ಫಾಲ್ಸ್ ಮ್ಯಾಮ್. False. Therefore, B, A belong ಆಗಲ್ಲ. Therefore, is it symmetric? ನೋ ಮ್ಯಾಮ್. Ma'am. ಇಲ್ಲಿ A, B belong ಆದ್ರೆ ರಿಲೇಶನ್ ಗೆ B, A belong ಆಗ್ತಾ ಇಲ್ಲ. Since it is failing for 1 only, no need to check for any other real numbers. So ಇದು symmetric ಆಗಿಲ್ಲ. ಎಲ್ರಿಗೂ ಅರ್ಥ ಆಯ್ತಾ? ಎಸ್ Yes, ಮ್ಯಾಮ್. ma'am. ಲಾಸ್ಟ್ ಕಂಡೀಷನ್ ಏನು? ಟ್ರಾನ್ಸಿಟಿವ್ ರಿಲೇಶನ್. ಟ್ರಾನ್ಸಿಟಿವ್ ಗೆ ನಾನು ಎಷ್ಟು ತಗೋಬೇಕು ವ್ಯಾಲ್ಯೂಸ್? 3. 3 values. Which are those 3 values? From which set I have to take? Set of real numbers. Real numbers. ಏನಾದ್ರೂ ಕಂಡೀಷನ್ ಇದೆಯಾ ಹಿಂಗೆ ವ್ಯಾಲ್ಯೂಸ್ ತಗೋಬೇಕಂತ? ಇಲ್ಲ. ನೀವು No, ma'am. ಇನ್ಫೈನೈಟ್ ರಿಯಲ್ ನಂಬರ್ಸ್ ನಲ್ಲಿ ಎ ಯಾವ್ದಂತಾನು ತಗೋಬಹುದು, ಬಿ ಏನಂತಾನು ತಗೋಬಹುದು, ಸಿ ಕೂಡ ಏನಂತಾನು ತಗೋಬಹುದು. ಓಕೆ, ದೇರ್ ಇಸ್ ನೋ ಕಂಡೀಷನ್. ಸೊ ನಾನು ಇವಾಗ ಫಸ್ಟ್ ಏನ್ ತಗೊಳ್ಳೋಣ? 3 ಎಲಿಮೆಂಟ್ ತಗೊಳ್ಳೋಣ. ಏನದು? ಎ ಬಿ ಸಿ ಬಿಲಾಂಗಿಂಗ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್. ಓಕೆನಾ? ನಾನು ಏನ್ ಚೆಕ್ ಮಾಡ್ತೀನಿ ಇವಾಗ? ಏನ್ ಅಸ್ಯೂಮ್ ಮಾಡ್ತೀನಿ? ಎ ಕಮ ಬಿ ರಿಲೇಶನ್ ಇದೆ. R.
BC belongs to R. ಏನಾಗುತ್ತೆ ಇದು ಎ ಬಿ ಸಾರಿ ಎ ಇಸ್ ಲೆಸ್ ಆರ್ ಈಕ್ವಲ್ ಟು ಬಿ ಸ್ಕ್ವೇರ್ ಆಯ್ತಾ? Yes, Yes, ma'am. ma'am. ಇಲ್ಲಿ ಏನಾಗುತ್ತೆ ಬಿ ಇಸ್ ಲೆಸ್ ಆರ್ B ಈಕ್ವಲ್ ಟು ಸಿ C ಸ್ಕ್ವೇರ್ ಆಗುತ್ತೆ. square. ಕರೆಕ್ಟಾ? ಈಗ ದೇ ಆರ್ ಟೆಲ್ಲಿಂಗ್ ಫಾರ್ ಆಲ್ ರಿಯಲ್ ನಂಬರ್ಸ್. ನಾನು ಯಾವ್ದಾದ್ರು 2 ಸೆಟ್ ತಗೋತೀನಿ. ನೀವು ಎಕ್ಸಾಮ್ ನಲ್ಲಿ ಅಥವಾ ನಿಮ್ ನೋಟ್ಸ್ ನಲ್ಲಿ ಒಂದು ಎಕ್ಸಾಂಪಲ್ ಬರೆಯೋ ಅವಶ್ಯಕತೆ ಇಲ್ಲ. ಯು ಹ್ಯಾವ್ ಟು ಥಿಂಕ್ ಇನ್ ಸಚ್ ಅ ವೇ ದಟ್ ಎಲ್ಲಾದ್ರೂ ರಾಂಗ್ ಆಗ್ಬೋದಾ ಆ ತರ. ಓಕೆ, ನಾವು ಒಂದು ನಿಮ್ಗೆ ಟ್ರೂ ಆಗೋ ತರ ತೋರಿಸ್ತೀನಿ, ಒಂದು ಫಾಲ್ಸ್ ಆಗೋ ತರ ತೋರಿಸ್ತೀನಿ. ಸಪೋಸ್ ಈಗ A1 ಅಂತ ತಗೋತೀನಿ, ಬಿ ಸೇ 2 ಅಂತ ತಗೋತೀನಿ, ಆಮೇಲೆ C5 ಅಂತ ತಗೋತೀನಿ. ಓಕೆನಾ? ಸೊ ಫಸ್ಟ್ A is less or equal to 2 square. ಇದು ಟ್ರೂ ಆಯ್ತಾ? Yes, ma'am. Yes, ma'am. ಲೆಸ್ ದನ್ C square ಅಂತ ಹೇಳುತ್ತೆ. 2 is less than 5 square. ಟ್ರೂ ಆಯ್ತಾ? Yes, ma'am. Yes, ma'am. ಟ್ರೂ ಆಯ್ತು. ಸೊ therefore A ಏನಿದೆ 1 ಇದೆ, C 1. 5 ಇದೆ. ಸೊ ಇದೇನಾಯ್ತು? 5. ಟ್ರೂ Yes, ಆಯ್ತಾ? ma'am. Yes, ma'am. Yes, ma'am. So in this case, is transitive holding true? Yes. Yes, ma'am. ಸೆಟ್ ಏನಿರೋದು? ನಮ್ ಸೆಟ್ ಏನಿರೋದು? Real number. It should be true for all the real numbers. Okay? Yes, ma'am. Ma'am, ಹಾ, ನಾವು A ವ್ಯಾಲ್ಯೂ ಜಾಸ್ತಿ ತಗೊಂಡು B ವ್ಯಾಲ್ಯೂ ಕಡಿಮೆ ತಗೊಂಡ್ರೆ? yes, that is what where I'm coming. Okay? ನಾನು ಅದೇ ಹೇಳ್ದೆ ಆವಾಗ್ಲೇ. ABC ಇದೇ ನಂಬರ್ ತಗೋಬೇಕು, ಹಿಂಗೆ ತಗೋಬೇಕಂತ ಏನು ಕಂಡೀಷನ್ ಇಲ್ಲ. ನಾವ್ ಯಾವ್ದಾದ್ರು ನಂಬರ್ ತಗೋಬಹುದಲ್ವಾ? Yes, ma'am. Yes, ma'am. ಎಕ್ಸಾಂಪಲ್ 1 ಆಯ್ತು. ಈಗ ಇದಕ್ಕೆ ನಾನು ಎಕ್ಸಾಂಪಲ್ 2 ಅಂತ ಹೇಳ್ತೀನಿ. ಸಪೋಸ್ ನಾನು A 100 ಅಂತ ತಗೋತೀನಿ. ಓಕೆ, ಬಿ ನಾನು ತಗೋತೀನಿ 8 ಅಂತ ತಗೋತೀನಿ. ಓಕೆ, ಸೇ 2 ನಾನು ಏನ್ ತಗೋತೀನಿ? ಸಿ 2 ಅಂತ ತಗೋತೀನಿ ಅಥವಾ 3 ಅಂತ ತಗೋತೀನಿ. ಓಕೆನಾ? ಈಗ ನನ್ಗೆ ಏನ್ ಸ್ಯಾಟಿಸ್ಫೈ ಆಗ್ಲೇಬೇಕಿದು? ಎ ಬಿ ಮತ್ತೆ ಬಿ ಸಿ ಸ್ಯಾಟಿಸ್ಫೈ ಆಗ್ಲೇಬೇಕು. ಕರೆಕ್ಟಾ? Yes, ma'am. ಓಕೆ, ದಿಸ್ ಇಸ್ 64 ಅಲ್ವಾ? ಇದು ಸ್ಯಾಟಿಸ್ಫೈ ಆಗ್ಲೇಬೇಕು. ಸರಿ, ಒಂದ್ ನಿಮಿಷ. ಸೇ ಐ ಕ್ಯಾನ್ ಟೇಕ್ ಸೇ ಇದನ್ನ ನಾನು 16 ತಗೊಂತೀನಿ, ಇದನ್ನ 5 ತಗೊಂತೀನಿ, ಸಪೋಸ್ ಇದನ್ನ 3 ತಗೋತೀನಿ. ಓಕೆ, ಸೊ ಈಸ್ 16 ಲೆಸ್ ಆರ್ ಈಕ್ವಲ್ ಟು 5 ಸ್ಕ್ವೇರ್? ಎಸ್. Yes, ma'am. ಲೆಸ್ ದನ್ ಬಿ ಸ್ಕ್ವೇರ್. ಬಿ ಏನಿದೆ 5 ಇದೆ, ಸಿ ಏನಿದೆ 5 9. ಎಸ್. ಓಕೆ, ಸೊ ನಮ್ದು ಡೆಫಿನೆಟ್ಲಿ ಆರ್ ಆಯ್ತು, ಬಿ ಸಿ ಬಿಲಾಂಗ್ಸ್ ಟು ಆರ್ ಕೂಡ ಆಯ್ತು. ಕರೆಕ್ಟಾ? ಈಗ ನಮ್ಗೆ ಏನ್ Yes, ಚೆಕ್ ma'am. ಮಾಡ್ಬೇಕಿದೆ? A, C. ಸಿ ಚೆಕ್ ಮಾಡ್ಬೇಕಿದೆ. ಎ ಏನಿದೆ 16. ಸಿ ಏನಿದೆ 3. 3 ಸ್ಕ್ವೇರ್ ಆಯ್ತು. ಎಷ್ಟು 3 ಸ್ಕ್ವೇರ್? 9. 9 ಆಯ್ತು. ಸೊ 9 ಆವಾಗ ಇಸ್ ಇಟ್ ಈಕ್ವಲ್ ಟು 9? No, ma'am. No, ma'am. ನೋ. ಸೊ ಇಲ್ಲಿ ಇದು ಫಾಲ್ಸ್ ಆಯ್ತು. ಹೌದಲ್ವಾ? Yes, ma'am. ಸೊ ಇಸ್ ಇಟ್ ಟ್ರಾನ್ಸಿಟಿವ್? No, ma'am. Transitive. ಏನ್ ಹೇಳುತ್ತೆ? ಇಟ್ ಶುಡ್ ಬಿ ಸ್ಯಾಟಿಸ್ಫೈಂಗ್ ಫಾರ್ ಆಲ್ ದ ಎಲಿಮೆಂಟ್ಸ್. ಈ ಕೇಸ್ ನಲ್ಲಿ ಏನೋ ಆಯ್ತು. ಓಕೆ, ರಿಯಲ್ ನಂಬರ್ಸ್, ಎಲ್ಲಾ ರಿಯಲ್ ನಂಬರ್ಸ್ ಗೆ ಆಗಲ್ಲ. therefore r is not transitive. Is this clear to everyone? Yes, ma'am. ಮ್ಯಾಮ್, ಈ ಕ್ವಶನ್ಗೆ ಟ್ರಾನ್ಸಿಟಿವ್, ಸಿಮೆಟ್ರಿಕ್, ರಿಫ್ಲೆಕ್ಸಿವ್ ಎಲ್ಲ 3 ಕೂಡ ಸ್ಯಾಟಿಸ್ಫೈ ಮಾಡಿ ಅಂತ ಹೇಳಿದಾರ ಮ್ಯಾಮ್? ನೈದರ್ ಅಂತ ಹೇಳಿದ್ರು. ನೈದರ್ ಅಂದ್ರೆ ಯಾವ್ದು ಆಗಲ್ಲ. ಶೋ ದಟ್ ಇಟ್ ಇಸ್ ನೈದರ್ ರಿಫ್ಲೆಕ್ಸಿವ್ ನಾರ್ ಸಿಮೆಟ್ರಿಕ್ ನಾರ್ ಟ್ರಾನ್ಸಿಟಿವ್ ಅಂತ ಹೇಳಿದ್ರು. ಸೊ ನಮ್ದು ಎಲ್ಲ ಸ್ಯಾಟಿಸ್ಫೈ ಆಯ್ತಲ್ವಾ? Yes, ma'am. ಆಲ್ಸೋ ಆರ್ ಇಸ್ ನಾಟ್ ಸಿಮೆಟ್ರಿಕ್, ಆಲ್ಸೋ ಆರ್ ಇಸ್ ನಾಟ್ ಟ್ರಾನ್ಸಿಟಿವ್ ಆಲ್ಸೋ. ಅವ್ರಿಗೆ ಕ್ವಶನ್ ಕೇಳಿದ್ದು ನೈದರ್ ನಾರ್ ಅಂತ ಕೇಳಿದ್ರು. ಓಕೆ, ಇಸ್ ದಿಸ್ ಕ್ಲಿಯರ್ ಟು ಎವ್ರಿವನ್? Yes, ma'am. ಓಕೆ, ನಾನು ನಿಮ್ಗೆ ಒಂದು ಹೋಮ್ವರ್ಕ್ ಕೊಡ್ತೀನಿ, ಮಾಡ್ತೀರಾ? Yes, ma'am. ಎಲ್ರು ಬರ್ಕೊಳ್ಳಿ ಕ್ವಶನ್ ಅನ್ನ. ಇದು 4th ಕ್ವಶನ್ ಫ್ರಮ್ ಎಕ್ಸರ್ಸೈಸ್. ಓಕೆ, ಏನ್ ಹೇಳುತ್ತೆ? ಇದೆ ಸೇಮ್, ಸ್ವಲ್ಪ ಬೇರೆ ಇದೆ. ಶೋ ದಟ್ ದ ರಿಲೇಷನ್ ಆರ್ defined on the set of real numbers. Okay, on R. R andre set of real numbers such that R equals to ordered pair A comma B such that A is less than or equal to B. It is reflexive and transitive. Okay,
ಬಟ್ ನಾಟ್ ಸಿಮೆಟ್ರಿಕ್ ಅಂತ ಹೇಳ್ತಾರೆ. ಓಕೆ, ಸೊ ಏನ್ ಹೇಳ್ತಾ ಇದ್ದಾರೆ, ಶೋ ದಟ್ ಇಟ್ ಇಸ್ ರಿಫ್ಲೆಕ್ಸಿವ್ ಅಂತ ಹೇಳ್ತಾರೆ ಅಂಡ್ ಆಲ್ಸೋ ಇಟ್ ಇಸ್ ಟ್ರಾನ್ಸಿಟಿವ್ ಅಂತ ಹೇಳ್ತಾರೆ. ಬಟ್ ಯಾವ್ದಾಗಲ್ಲ, ಇದು ಸಿಮೆಟ್ರಿಕ್ ಆಗಲ್ಲ. ಓಕೆ, ಎಲ್ರು ಟ್ರೈ ಮಾಡ್ತೀರಾ? ಎಸ್ ಮ್ಯಾಮ್. ಟ್ರೈ ಮಾಡಿ, ಬರೆಯೋದಕ್ ಟ್ರೈ ಮಾಡಿ, ಚೆಕ್ ಮಾಡಿ ಎಲ್ಲಾ ರಿಯಲ್ ನಂಬರ್ಸ್ಗೂ ರಿಫ್ಲೆಕ್ಸಿವ್ ಆಗುತ್ತಾ ಇಲ್ವಾ ಅಂತ. ಓಕೆ, ಚೆಕ್ ಮಾಡಿ ಎಲ್ಲಾ ರಿಯಲ್ ನಂಬರ್ಸ್ಗೆ ಟ್ರಾನ್ಸಿಟಿವ್ ಆಗುತ್ತಾ ಇಲ್ವಾ. ಆಮೇಲೆ ಯಾಕೆ ಇದು ಸಿಮೆಟ್ರಿಕ್ ಆಗಲ್ಲ ಟ್ರೈ ಮಾಡಿ. ನಾಳೆ ಸ್ಟೆಪ್ ವೈಸ್ ಮತ್ತೆ ಬರೋದ್ ನಾವು ಕೂಡ ಟ್ರೈ ಮಾಡೋಣ. ಎಸ್ ಮ್ಯಾಮ್. ಟ್ರೈ ಮಾಡಿ. ದಿಸ್ ಇಸ್ ಆಕ್ಚುಲಿ ಈಸಿ ಬಿಕಾಸ್ ಇಲ್ಲಿ ಬರೀ ನಿಯರ್ ಇದೆ. ನಾವು ಬೇರೆ ಮಾಡಿರೋ ಕ್ವಶನ್ ಬಿ ಸ್ಕ್ವೇರ್ ಇತ್ತು. ಆಮೇಲೆ ನಿಮ್ಗೆ ನಾಳೆ ಮತ್ತೊಂದು ಕ್ವಶನ್ ಬರುತ್ತೆ, ಬಿ ಕ್ಯೂಬ್ ಅಂತ ಬರುತ್ತೆ. ಸೊ ಈ ತರ ಏನು ಕೊಟ್ಟಿಲ್ಲ ಅಲ್ವಾ ಮ್ಯಾಮ್? ಏನ್ ಕೊಟ್ಟಿಲ್ಲ? ಸಬ್ಸೆಟ್ ಆಫ್ ಎ ಇಲ್ಲಿ ಇಟ್ ಇಸ್ ಡಿಫೈನ್ಡ್ ಆನ್ ಸೆಟ್ ಆಫ್ ಆರ್. ಆರ್ ಅಂದ್ರೆ ಏನು? ರಿಯಲ್ ನಂಬರ್ಸ್. Real numbers. It is defined on the set of real numbers. ಎಸ್ ಮ್ಯಾಮ್. That is your set. Okay, so usually ನೀವು ಬರ್ಕೋಬೇಕಾದ್ರೆ ಏನ್ ಬರ್ಕೋಬೇಕು, ಆಲ್ ಎ ಬಿ ಬಿಲಾಂಗ್ಸ್ ಟು ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ಬರ್ಕೋಬೇಕು. ಓಕೆನಾ? ಟ್ರೈ ಮಾಡ್ತೀರಾ ಎಲ್ರು? ಎಸ್ ಮ್ಯಾಮ್. Please give it try and make sure that we correct what mistake we have done yesterday. It is corrected today. Okay na? ಎಸ್ ಮ್ಯಾಮ್. Any doubts? No, ನೋ ma'am. ಮ್ಯಾಮ್. Okay, I will end the class then. Take care everyone.